ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಸೊ ಇದು ಪೇಪರ್ 2 ದ ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಪೇಪರ್ 2ದಲ್ಲಿ ಬರ್ತಕ್ಕಂಥ ಕಂಪ್ಯೂಟರ್ ನಾಲೆಜ್, ಕಂಪ್ಯೂಟರ್ ಕನ್ನಡ ಮತ್ತು ಇದರಲ್ಲಿ ಇಂಗ್ಲೀಷ್ ಗ್ರಾಮರ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಕ್ವಶನ್ ಪೇಪರ್ನ ಕೊನೆವರೆಗೂ ನೋಡಿ. ಕ್ವಶನ್ ಪೇಪರ್ ಟೈಪ್ ಇದೇ ಟೈಪ್ ಬರುತ್ತೆ. ಮತ್ತು ಏನಪ್ಪ ಅಂತಂದರೆ ಹೊಸ ಬಂದಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಡಿಸ್ಕ್ರಿಪ್ಷನ್ದೊಳಗಡೆ ಇರ್ತಕ್ಕಂಥ ನಮ್ಮ ಚಾನಲ್ನ ಲಿಂಕ್ಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಸೊ ಇಲ್ಲಿ ಮೊದಲ ಪ್ರಶ್ನೆ ಏನು ಹೇಳುತ್ತೆ ಅಂತಂದರೆ, ಯಾವ ಮೆಮೊರಿಯನ್ನು ರ್ಯಾಮ್ ಮತ್ತು CPU ನಡುವೆ ಇರಿಸಲಾಗಿದೆ ಅಂತ ಕೇಳಿದರೆ, ಯಾವ ಮೆಮೊರಿಯನ್ನು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಮತ್ತು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಏನು ಕರಿತೀವಲ್ಲ ಅದರ ನಡುವೆ ಇರಿಸಲಾಗಿದೆ ಅಂತಂದರೆ ಇದು ಇಂಗ್ಲೀಷ್ ಒಳಗಡೆ ಕ್ಯಾಚ್ ಮೆಮೊರಿ ಅಂತ ಕರಿತೀವಿ. ಕ್ಯಾಚ್ ಮೆಮೊರಿ. ಸೊ ಅದನ್ನು ಕ್ಯಾಚ್ ಡಿಲೀಟ್ ಮಾಡೋದಕ್ಕಂತ ಕರಿತಿರ್ತಾರಲ್ಲ. ಸೊ ಇಲ್ಲಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಆಪ್ಷನ್ 2 ಸಂಗ್ರಹ ಸ್ಮರಣೆ ಅಂತ ಕರೆಯಲಾಗುತ್ತದೆ. ಆಪ್ಷನ್ 2 ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್, ವಿಂಡೋಸ್ ಸಾಧನದ ಒಂದು ತುಣುಕು ಕಾರ್ಯನಿರ್ವಹಿಸುವ ಸಮಯವನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ರೆ, ಸೊ WPS ವಿಂಡೋಸ್ ಇರ್ತದಲ್ಲ, ಸೊ ಇದರಲ್ಲಿ ಯಾವುದೇ ಒಂದು ಕಾರ್ಯ ನಿರ್ಬೇಕಾದ್ರೆ ಒಂದು ಸಣ್ಣ ಸಮಯವನ್ನು ತೆಗೆದುಕೊಳ್ಳುತ್ತೆ. ಸೊ ಅದಕ್ಕೆ ಏನು ಟೈಮ್ ಅಂತ ಕರೀತಾರೆ ಅಂತ ಅಂದರೆ ಇಲ್ಲಿ ಆಪ್ಷನ್ ಡಿ ಪರಿಣಾಮಕಾರಿ ಸಮಯ ಅಥವಾ ಇಫೆಕ್ಟಿವ್ ಟೈಮ್ ಅಂತ ಕರಿತೀವಿ. ಇಫೆಕ್ಟಿವ್ ಟೈಮ್ ಅಂತ ಕರೆಯಲಾಗುತ್ತದೆ ಇಂಗ್ಲೀಷ್ ಒಳಗಡೆ. ಸೊ ಪರಿಣಾಮಕಾರಿ ಸಮಯ ಅನ್ನೋದು ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು MS ವರ್ಡ್ನಲ್ಲಿನ ಫೈಲ್ ಡಾಕ್ಯುಮೆಂಟ್ಗೆ ಅಂಚು ಅಲ್ಲ ಅಂತ ಕೇಳಿದರೆ, ಅಂಚು ಅಥವಾ ತುದಿ ಯಾವುದು ಇರಂಗಿಲ್ಲ ಅಂತ MS ವರ್ಡ್ನ ಫೈಲ್ ಡಾಕ್ಯುಮೆಂಟ್ಗೆ ಬಾರ್ಡರ್ ಯಾವುದು ಇರಂಗಿಲ್ಲ ಅಂತಂದರೆ ಇಲ್ಲಿ ಡೌನ್ ಅನ್ನುವಂತಹ ಬಾರ್ಡರ್ ಅದರಲ್ಲಿ ಇರುವುದಿಲ್ಲ MS ವರ್ಡ್ನಲ್ಲಿ. ನೀವು ನೋಡಿರ್ಬೋದು ಯೂಸ್ ಮಾಡಬೇಕಾದ್ರೆ. ಆಪ್ಷನ್ ಸಿ ಸರಿಯಾಗುತ್ತೆ. ಇನ್ನು MS ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಫಂಕ್ಷನ್ ಕೀಯನ್ನು ಬಳಸಲಾಗುತ್ತದೆ ಅಂತ ಕೇಳಿದರೆ, ಸೊ ಕಾಗುಣಿತ ಫಂಕ್ಷನ್ ಕೀಗಾಗಿ MS ವರ್ಡ್ನಲ್ಲಿ ಬಳಸುವಂತಹ ಕೀ ಯಾವುದಂದ್ರೆ F7. ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್ F7 ಕೀ ಕಾಗುಣಿತ ಇದು ಪರಿಶೀಲನೆಗೆ. ಇನ್ನು MS ವರ್ಡ್ 2010ರಲ್ಲಿ ಹೊಂದಿಸಬಹುದಾದ ಗರಿಷ್ಠ ಫಾಂಟ್ ಗಾತ್ರ ಯಾವುದು ಅಂತ ಕೇಳಿದರೆ, ಫಾಂಟ್ ಅಂದರೆ ಈ ಒಂದು ಅಕ್ಷರ ಏನು ಬರುತ್ತಲ್ಲ ಅದರ ಸೈಜನ್ನು ಎಷ್ಟು ಇರುತ್ತೆ ಗರಿಷ್ಠ MS ವರ್ಡ್ 2010ರಲ್ಲಿ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡಿ. 1638ನಷ್ಟು ಫಾಂಟ್ ಸೈಜನ್ನು ನಾವು ಏರಿಸಬಹುದಾಗಿತ್ತು. ಯಾವುದು MS ವರ್ಡ್ 2010ರಲ್ಲಿ. ನೆಕ್ಸ್ಟ್ MS ವರ್ಡ್ನಲ್ಲಿ ಲೆಟರ್ ಸೈಜ್ ಗಾತ್ರದ ಡಾಕ್ಯುಮೆಂಟ್ ಆಯಾಮ ಯಾವುದು ಅಂತ ಕೇಳಿದರೆ, ಸೊ MS ವರ್ಡ್ನಲ್ಲಿ ಹಿಂಗೆ ಚೌಕಾಗಿ ಇರುತ್ತಲ್ಲ ಲೆಟರ್, ಸೊ ಇದರದ್ದು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗೋದು ಆಪ್ಷನ್ ಡಿ ನೋಡಿ. 8.5 ಇಂಚ್ ಮತ್ತು 11 ಇಂಚ್. 11 ಇಂಚ್ ಉದ್ದ, 8.5 ಇಂಚ್ ಅಗಲವಾಗಿ ಇರುತ್ತದೆ. ನೆಕ್ಸ್ಟ್ ಡ್ಯಾಶ್ ವಿಭಿನ್ನ ಪ್ರೋಟೋಕಾಲ್ ಬಳಸುವ ಎರಡು ನೆಟ್ವರ್ಕ್ಗಳನ್ನು ಸಂಪರ್ಕಿಸುತ್ತದೆ ಅಂತ ಕೇಳಿದರೆ, ಸೊ ಪ್ರೋಟೋಕಾಲನ್ನು ಬಳಸುವಂತಹ ಎರಡು ನೆಟ್ವರ್ಕನ್ನು ಸಂಪರ್ಕಿಸುವುದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಗೇಟ್ವೇ ಆಗಿದೆ. ಇಲ್ಲಿ ಸರಿಯಾದದ್ದು ಆಪ್ಷನ್ ಎ ಆಗುತ್ತೆ. ಗೇಟ್ವೇ ಅನ್ನೋದರ ಮೂಲಕ ಎರಡು ಪ್ರೋಟೋಕಾಲನ್ನು ನೆಟ್ವರ್ಕ್ಗಳೊಂದಿಗೆ ಸಂಪರ್ಕಿಸಲಾಗುತ್ತದೆ. ನೆಕ್ಸ್ಟ್ ಇನ್ನು ಇಂಟರ್ನೆಟ್ನಲ್ಲಿ ಅನಧಿಕೃತ ಪ್ರವೇಶವನ್ನು ಪಡೆಯುವ ಪ್ರಮುಖ ಡೇಟಾವನ್ನು ನಾಶಪಡಿಸುವ ಬಳಕೆದಾರರ ಕಾನೂನುಬದ್ಧ ಸೇವೆಯನ್ನು ನಿರಾಕರಿಸುವ ಮತ್ತು ಅವರ ಗುರಿಗಳಿಗೆ ಸಮಸ್ಯೆಯನ್ನು ಉಂಟು ಮಾಡುವ ವ್ಯಕ್ತಿಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ, ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಏನಂದರೆ ಅವರ ಗುರಿಗಳ ಸಮಸ್ಯೆಯನ್ನು ಉಂಟು ಮಾಡುವ ಒಬ್ಬ ವ್ಯಕ್ತಿಗೆ ಏನಂತ ಕರೀತಾರೆ ಅಂದರೆ ಇದರಲ್ಲಿ ಕ್ರ್ಯಾಕರ್ ಅಥವಾ ಹ್ಯಾಕರ್ ಅಂತ ನೀವು ಕೇಳಿರ್ಬೋದು. ಕ್ರ್ಯಾಕರ್ ಮತ್ತು ಹ್ಯಾಕರ್ ಅಂತ ಕರೆಯಲಾಗುತ್ತದೆ. ಅವರಿಗೆ ಒಂದು ಸಾಫ್ಟ್ವೇರನ್ನು ಹ್ಯಾಕ್ ಮಾಡ್ತಿರ್ತಾರೆ. ಇನ್ನು ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಲ್ಲ ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ ಮೊದಲನೇದು ಗೂಗಲ್ ಸರ್ಚ್ ಇಂಜಿನ್ ಆಗಿದೆ, ಯಾಹೂ ಕೂಡ ಸರ್ಚ್ ಇಂಜಿನ್ ಆಗಿದೆ, ಬಿಂಗ್ ಕೂಡ ಸರ್ಚ್ ಇಂಜಿನ್, ಕೊನೆಯದಾಗಿ ಸಫಾರಿ ಅನ್ನುವಂಥದ್ದು ಸರ್ಚ್ ಇಂಜಿನ್ ಆಗಿಲ್ಲ. ಆಪ್ಷನ್ ಡಿ ಸರಿಯಾಗುತ್ತೆ. ನೆಕ್ಸ್ಟ್ ಸರ್ವರ್ನಿಂದ ನಿಮ್ಮ ಕಂಪ್ಯೂಟರ್ಗೆ ಇಮೇಲ್ ಸಂದೇಶವನ್ನು ಪಡೆಯಲು ಯಾವ ಪ್ರೋಟೋಕಾಲನ್ನು ಬಳಸಲಾಗುತ್ತದೆ ಅಂತ ಕೇಳಿದರೆ, ಯಾವುದೇ ಒಂದು ಸರ್ವರ್ ಅಥವಾ ಲಿಂಕ್ನಿಂದ ನಾವು ನಮ್ಮ ಇಮೇಲ್ ಸಂದೇಶವನ್ನು ಪಡೆಯಲಿಕ್ಕೆ ಯಾವುದನ್ನು ಯೂಸ್ ಮಾಡ್ತೀವಿ ಅಂದರೆ SMTPಯನ್ನು ಯೂಸ್ ಮಾಡ್ತೀವಿ. ಏನಂತಾರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅನ್ನುವುದನ್ನು ಬಳಸಲಾಗುತ್ತದೆ. ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್ MPEG ಒಂದು ರೀತಿಯ ಡ್ಯಾಶ್ ಫಾರ್ಮ್ಯಾಟ್ ಆಗಿದೆ ಅಂತ ಕೇಳಿದರೆ, ಸೊ MPEG ಒಂದು ರೀತಿ ಯಾವ ಫಾರ್ಮ್ಯಾಟ್ ಅಂತಂದರೆ ಇದೊಂದು ವಿಡಿಯೋ ಫಾರ್ಮ್ಯಾಟ್ ಆಗಿದೆ. MP ವಿಡಿಯೋ ಅಂತ ಕರಿತೀವಲ್ಲ, MPEG ಅನ್ನುವಂಥದ್ದು ಒಂದು ವಿಡಿಯೋ ಫಾರ್ಮ್ಯಾಟ್. ಆಪ್ಷನ್ ಡಿ ಸರಿಯಾಗಿದೆ. ನೆಕ್ಸ್ಟ್ ಇದು ಸ್ವಲ್ಪ ಬ್ಲರ್ ಆಗಿದೆ, ಅಡ್ಜಸ್ಟ್ ಮಾಡಿಕೊಡ್ರಿ. ಯಾವ ಕಂಪ್ಯೂಟರ್ ವಿಜ್ಞಾನಿ ಫಿಶಿಂಗ್ ಪದವನ್ನು ಕಂಡುಹಿಡಿದರು ಅಂತ ಕೇಳಿದರೆ, ಫಿಶಿಂಗ್ ಅನ್ನುವಂತಹ ಅಂದರೆ ಕ್ಯಾಚ್ ಮಾಡೋದು, ಕ್ಯಾಚ್ ಮಾಡುವ ಪದವನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಬಿ ನೋಡಿ
ಕಾನ್ ಬಿ ಸ್ಮಿತ್ ರವರು ಈ ಒಂದು ಫಿಶಿಂಗ್ ಪದದ ಹುಟ್ಟು ಹಾಕಿದವರಾಗಿದ್ದಾರೆ. ನೆಕ್ಸ್ಟ್, ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಸೂಚನೆಯ ವ್ಯಾಖ್ಯಾನವನ್ನು ಡ್ಯಾಶ್ ಮೂಲಕ ಮಾಡಲಾಗುತ್ತದೆ ಅಂತ ಕೇಳಿದರೆ, ಸೊ ಯಾವುದೇ ಒಂದು ಕಂಪ್ಯೂಟರ್ನಲ್ಲಿ ಸೂಚನೆಯ ವ್ಯಾಖ್ಯಾನವನ್ನು ಮಾಡುವುದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ನಿಯಂತ್ರಕ ಘಟಕ ಅಥವಾ ಕಂಟ್ರೋಲ್ ಯೂನಿಟ್ ಮೂಲಕ ಈ ಒಂದು ಯಾವುದೇ ಒಂದು ಸೂಚನೆ ವ್ಯಾಖ್ಯಾನವನ್ನು ನಡೆಸಲಾಗುತ್ತದೆ. ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್, ಇನ್ನು ಕೆಳಗಿನವುಗಳಲ್ಲಿ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ಕೆಳಗಿನ ಆಪ್ಷನ್ಗಳಲ್ಲಿ MS ಆಫೀಸ್ ಅನ್ನುವಂಥದ್ದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ, ಮತ್ತು ಟ್ಯಾಲಿ ಅನ್ನುವಂಥದ್ದು ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರ್, ಇದೊಂದು ಪೆರೋಲ್ ಸಿಸ್ಟಮ್ ಅನ್ನುವಂಥದ್ದು ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರ್. ಲಿನಕ್ಸ್ ನೋಡಿ, ಲಿನಕ್ಸ್ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿಲ್ಲ. ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ವಾಣಿಜ್ಯ ಬಳಕೆಗೆ ಲಭ್ಯವಾದ ಮೊದಲ ಕಂಪ್ಯೂಟರ್ ಯಾವುದು ಅಂತ ಕೇಳಿದರೆ, ಸೊ ಕಮರ್ಷಿಯಲ್ ಫಸ್ಟ್ ಕಂಪ್ಯೂಟರ್ ಅಂತ ಕೂಡ ಕೇಳ್ಬೋದು. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಯುನಿವ್ಯಾಕ್ ಕಂಪ್ಯೂಟರ್ ಕಮರ್ಷಿಯಲ್ ಆಗಿ ಯೂಸ್ ಮಾಡಿದಂತಹ ಮೊದಲ ಕಂಪ್ಯೂಟರ್ ಆಗಿದೆ. ನೆಕ್ಸ್ಟ್, ಮುಖ್ಯ ಸರ್ಕ್ಯೂಟ್ನಿಂದ ತೆಗೆದ ನಂತರ ನೇರಳಾತೀತ ಕಿರಣಗಳಿಂದ ಯಾವ ಚಿಪ್ಗಳನ್ನು ಆಳಿಸಬಹುದಾಗಿದೆ ಅಂತ ಕೇಳಿದರೆ, ಸೊ ಮುಖ್ಯ ಸರ್ಕ್ಯೂಟ್ನಿಂದ ತೆಗೆದ ನಂತರ ನೇರಳಾತೀತ ಕಿರಣಗಳಿಂದ ನಾವು ಆಪ್ಷನ್ ಎ EPROM ಚಿಪ್ಪನ್ನು ಆಳಿಸಬಹುದಾಗಿದೆ. EPROM ಚಿಪ್ಪನ್ನು ಆಳಿಸಬಹುದು ನೇರಳಾತೀತ ಕಿರಣಗಳಿಂದ. ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಅಂಶ ಅಲ್ಲ ಅಂತ ಕೇಳಿದ್ದಾರೆ ನೋಡಿ. ಸೊ ಈ ಕೆಳಗಿನ ಆಪ್ಷನ್ಗಳನ್ನ ನೋಡ್ತಾ ಇದ್ದಂಗೆ ಮೊದಲನೇದು ಐಕಾನ್ಸ್ ಅನ್ನುವಂಥದ್ದು ಕಂಪ್ಯೂಟರ್ನಲ್ಲಿ ಐಕಾನ್, ಈ ಚೌಕ್ ಬಾಕ್ಸ್ ಇರುತ್ತಲ್ಲ ಅವು ಎಲ್ಲ ಐಕಾನ್ಸ್ ಬರ್ತವೆ. ಮತ್ತು ಟಾಸ್ಕ್ ಬಾರ್ ಕೂಡ ಕಂಪ್ಯೂಟರ್ನಲ್ಲಿ ಬರುತ್ತೆ. ಸ್ಟಾರ್ ಬಟನ್ ಕೂಡ ಕಂಪ್ಯೂಟರ್ನಲ್ಲಿ ಕಂಡು ಬರುತ್ತೆ. ಇನ್ನು ಟೈಟಲ್ ಬಾರ್ ಅನ್ನುವಂಥದ್ದು ಕಂಪ್ಯೂಟರ್ನಲ್ಲಿ ಅಷ್ಟೊಂದು ಹೆಚ್ಚಾಗಿ ಕಂಡು ಬರೋದಿಲ್ಲ, ಅದು ವರ್ಡ್ ಪಾಯಿಂಟ್ ಒಳಗಡೆ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಡಿ ಸರಿಯಾಗತ್ತೆ. ನೆಕ್ಸ್ಟ್, ಸಾಮಾನ್ಯವಾಗಿ ಬಳಸುವ ಅಪ್ಲಿಕೇಶನನ್ನು ಪ್ರತಿನಿಧಿಸಲು ಬಳಸಲಾಗುವ ಚಿತ್ರಾತ್ಮಕ ವಸ್ತುಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ, ಸೊ ಈ ಒಂದು ಚಿತ್ರಾತ್ಮಕ ವಸ್ತುಗಳನ್ನು ಏನೆಂದು ಕರೀತಾರೆ ಅಂತ ಅಂದರೆ ಆಪ್ಷನ್ ಡಿ, GUI ಅಂತ ಕರೆಯಲಾಗುತ್ತದೆ. GUI ಅಂದರೆ ಒಂದು ಅಪ್ಲಿಕೇಶನ್ನಲ್ಲಿ ಪ್ರತಿನಿಧಿಸಲಾಗುವ ಚಿತ್ರಾತ್ಮಕ ವಸ್ತುಗಳನ್ನು ಈ ರೀತಿಯಾಗಿ ಕರೆಯಲಾಗುತ್ತದೆ. ಕೀಲಾಗರ್ ಆ್ಯಂಟಿವೈರಸ್ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ ಅಂತ ಕೇಳಿದರೆ, ಸೊ ಕೀಲಾಗರ್ ಆ್ಯಂಟಿವೈರಸ್ ಒಂದು ಸ್ಪೈವೇರ್ ಆಗಿದೆ. ಇದೊಂದು ಸ್ಪೈವೇರ್ ಅಂದರೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಜಂತು ಅಂತ ಕೂಡ ಕರಿಬಹುದು, ಸ್ಪೈವೇರ್. MS PowerPointನಲ್ಲಿ ಆಯ್ಕೆ ಮಾಡಿದ ಪಠ್ಯವನ್ನು ಸಮರ್ಥಿಸಲು ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದರೆ, ಸೊ ಯಾವುದೇ ಒಂದು ಫಾಂಟನ್ನು ನಾವು ಆಯ್ಕೆ ಮಾಡಬೇಕಂದ್ರೆ MS PowerPointಲ್ಲಿ ಶಾರ್ಟ್ಕಟ್ ಕೀ ಬಳಸೋದು Ctrl+J ಮೂಲಕ ನಾವು ಆಯ್ಕೆ ಮಾಡಿದ ಒಂದು ಇದನ್ನು ಆಯ್ಕೆ ಮಾಡಿದ ಇದನ್ನು ಸಮರ್ಥಿಸಲು ಶಾರ್ಟ್ಕಟ್ ಕೀ ಆಗಿದೆ. ಆಪ್ಷನ್ ಸಿ. ಯಾವ ವ್ಯೂನಲ್ಲಿ ಪ್ರೆಸೆಂಟೇಷನ್ನ ಸ್ಲೈಡ್ಗಳನ್ನು ಮಿನಿಯೇಚರ್ ರೂಪದಲ್ಲಿ ಪ್ರದರ್ಶಿಸಲಾಗುವುದು ಅಂತ ಕೇಳಿದರೆ, ಸೊ ಯಾವ ವ್ಯೂನೊಳಗಡೆ ಪ್ರೆಸೆಂಟೇಷನ್ ಸ್ಲೈಡ್ಗಳನ್ನು ಮಿನಿಯೇಚರ್ ರೂಪದಲ್ಲಿ ಪ್ರದರ್ಶಿಸಲಾಗುವುದು ಅಂತ ಅಂದರೆ ಇಲ್ಲಿ ಆಪ್ಷನ್ ಬಿ, ಸ್ಲೈಡ್ ಸಾರ್ಟರ್ ಮೂಲಕ ನಾವು ಈ ಒಂದು ಪ್ರೆಸೆಂಟೇಷನ್ ಸ್ಲೈಡ್ಗಳನ್ನು ಮಿನಿಯೇಚರ್ ರೂಪದಲ್ಲಿ, ಅಂದರೆ ಇಲ್ಲಿ ಸೈಡಿಗೆ ಈ PowerPoint ಇದು ಟೈಪ್ ಬಾಕ್ಸ್ ಇರುತ್ತೆ, ನಾವು ಇಲ್ಲೆಲ್ಲ ಟೈಪ್ ಮಾಡಿರ್ತೀವಿ. ಸೊ ಇಲ್ಲಿ ಕೆಳಗಡೆ ಒಂದಿಷ್ಟು ಚಿಕ್ಕ ಬಾಕ್ಸ್ ಅಂತ ಕಾಣ್ತಿರ್ತವೆ, ಎಷ್ಟೆಷ್ಟು ಸ್ಲೈಡ್ ಎಲ್ಲೆಲ್ಲಿದಾವೆ ಅಂತ, ಇದಕ್ಕೆ ಮಿನಿಯೇಚರ್ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್, ಇನ್ನು PowerPoint ಪ್ರಸ್ತುತಿಯಲ್ಲಿ ಡ್ಯಾಶ್ ಪೂರ್ವ ನಿರ್ಧರಿತ ಬಣ್ಣಗಳು, ಫಾಂಟ್ಗಳು ಮತ್ತು ಸ್ಲೈಡ್ಗಾಗಿ ದೃಶ್ಯ ಪರಿಣಾಮಗಳನ್ನು ಒದಗಿಸುತ್ತದೆ ಅಂತ ಕೇಳಿದರೆ, ಸೊ ಈ ಒಂದು PowerPoint ಪ್ರಸ್ತುತಿಯಲ್ಲಿ ಈ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಥೀಮ್ನಲ್ಲಿ ಈ ಒಂದು ಬಣ್ಣಗಳು, ಫಾಂಟ್ಗಳು ಮತ್ತು ಸ್ಲೈಡ್ಗಾಗಿ ದೃಶ್ಯ ಪರಿಣಾಮಗಳನ್ನು ಒದಗಿಸುತ್ತದೆ. ಥೀಮ್ ಒಳಗಡೆ ನಮಗೆ ಇವೆಲ್ಲ ಸಿಗ್ತಾವೆ. ಥೀಮ್ ಒಳಗಡೆ ಇವೆಲ್ಲ ಫಾಂಟ್ಗಳು, ಬಣ್ಣಗಳು ಎಲ್ಲ ಸಿಗ್ತವೆ. ನೆಕ್ಸ್ಟ್, KSCLPಯ ಸಂಕ್ಷೇಪಣ ಅಥವಾ ಫುಲ್ ಫಾರ್ಮ್ ಏನು ಅಂತ ಕೇಳಿದರೆ, ಫುಲ್ ಫಾರ್ಮ್ ಇಲ್ಲಿ ಕೆಳಗೆ ನಾವುಗಳು ನೋಡ್ತಾ ಇದ್ದಂಗೆ ನೋಡಿ, ಇಲ್ಲಿ 23ನೇದು ಏನಾಗುತ್ತೆ ಅಂದರೆ ಆಪ್ಷನ್ ಎ ಸರಿಯಾಗುತ್ತೆ. ಏನಂತಂದರೆ ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಕರಿತೇವೆ. ಇನ್ನು ಕನ್ನಡದಲ್ಲಿ ಹೇಳ್ಬೋದಾದರೆ ಭಾಷಾ ಸಂಸ್ಕರಣೆಗಾಗಿ ಕನ್ನಡ ಸ್ಕ್ರಿಪ್ಟ್ ಕೋಡ್ಗೆ ಈ ಒಂದು KSCLPಯ ಫುಲ್ ಫಾರ್ಮ್ ಆಗಿದೆ. ನೋಡಿಕೊಡ್ರಿ ಸರಿಯಾಗಿ. ನೆಕ್ಸ್ಟ್, ನುಡಿ 6.0ರಿಂದ ಡ್ಯಾಶನ್ನು ಆಧರಿಸಿದೆ ಅಂತ ಕೇಳಿದರೆ, ಸೊ ನುಡಿ 6.0 ಯಾವುದನ್ನು ಆಧರಿಸಿದೆ ಅಂತ ಅಂದರೆ ಇದು ಯುನಿಕೋಡ್, ಇದೊಂದು ಯುನಿಕೋಡ್ ಆಗಿದೆ, ಯುನಿಕೋಡ್. ಸೊ ಇದಕ್ಕೆ ಫಾಂಟ್ ಇದೆ, ಅದಕ್ಕೋಸ್ಕರ ಇದು ಯುನಿಕೋಡನ್ನು ಆಧರಿಸಿದೆ. ಆಪ್ಷನ್ ಬಿ ಸರಿಯಾಗುತ್ತೆ. MS ವರ್ಡ್ನಲ್ಲಿ ವೃತ್ತಪತ್ರಿಕೆಯ ರೀತಿಯಲ್ಲಿ ಡಾಕ್ಯುಮೆಂಟ್ ರಚಿಸಲು
ಪೇಜ್ ಸ್ಟೆಪ್ನ ಯಾವ ವೈಶಿಷ್ಟ್ಯವನ್ನು ಬಳಸಬಹುದು ಅಂತ ಕೇಳಿದರೆ, ಸೊ ಈ ಒಂದು MS ವರ್ಡ್ನಲ್ಲಿ ಯಾವ ವೈಶಿಷ್ಟ್ಯವನ್ನು ಬಳಸ್ಬೋದು ಅಂದರೆ ಕಾಲಮ್ ವೈಶಿಷ್ಟ್ಯವನ್ನು ಬಳಸಲಾಗುತ್ತದೆ. ವೃತ್ತಪತ್ರಿಕೆಯ ರೀತಿಯಲ್ಲಿ ಡಾಕ್ಯುಮೆಂಟ್ ರಚಿಸಬೇಕಂದ್ರೆ ಕಾಲಮನ್ನು ಬಳಸಲಾಗುತ್ತದೆ. ಇನ್ನು MS ಎಕ್ಸೆಲ್ನಲ್ಲಿ ಪ್ರಸ್ತುತ ದಿನಾಂಕವನ್ನು ಕಂಡುಹಿಡಿಯಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ ಅಂತ ಕೇಳಿದರೆ, ಸೊ ನಮಗೆ MS ಎಕ್ಸೆಲ್ದಲ್ಲಿ ಏನಾದರೂ ವರ್ಕ್ ಮಾಡಬೇಕಾದ್ರೆ ನಮಗೆ ಇವತ್ತು ಯಾವ ಡೇಟ್ ಅಂತ ಕಂಡುಹಿಡಬೇಕು ಅಂತ ಅಂದರೆ ಯಾವ ಕೀಯನ್ನು ಒತ್ತಬಹುದು ಅಂತ ಅಂದರೆ Ctrl+ ಒತ್ತಿದರೆ ನಮಗೆ ಡೇಟ್ ಸಿಗುತ್ತೆ. Ctrl+E ಮಾರ್ಕ್ ಇದಕ್ಕೆ ಏನಂತ ಕರಿತೀವಿ ನೋಡಿ, ಇದಕ್ಕೆ ಒತ್ತಿದರೆ ನಮಗೆ ಪ್ರಸ್ತುತ ಟೈಮ್ ಸಿಗುತ್ತೆ, ಡೇಟ್ ಸಿಗುತ್ತೆ, ಡೇಟ್. MS ಎಕ್ಸೆಲ್ನಲ್ಲಿ ಸಂಖ್ಯಾ ಡೇಟಾವನ್ನು ಪಠ್ಯವಾಗಿ ಪರಿಗಣಿಸಲು ಡ್ಯಾಶ್ ಚಿಹ್ನೆಯಿಂದ ಮುಂಚಿತವಾಗಿರಬೇಕು ಅಂತ ಕೇಳಿದರೆ, ಸೊ ಈ ಒಂದು ಸಂಖ್ಯಾ ಡೇಟಾವನ್ನು ಪಠ್ಯವಾಗಿ ಪರಿಗಣಿಸಬೇಕಂತಂದರೆ ನಮಗೆ ಆಪ್ಷನ್ ಸಿ ಅಪಾಸ್ಟ್ರಫಿ ಚಿಹ್ನೆ ಮುಂಚಿತವಾಗಿ ಗೊತ್ತಿರಬೇಕು, ಪರಿಗಣಿಸಬೇಕಾಗುತ್ತೆ. ಅಪಾಸ್ಟ್ರಫಿ ಚಿಹ್ನೆ ಹಾಕಿರಬೇಕು ಫಸ್ಟ್. MS ಎಕ್ಸೆಲ್ ಅರ್ಥ ಮಾಡಿಕೊಳ್ಳುವ ಆರಂಭಿಕ ದಿನಾಂಕ ಯಾವುದು ಅಂತ ಕೇಳಿದರೆ, ಸೊ MS ಎಕ್ಸೆಲನ್ನು ಅರ್ಥ ಮಾಡಿಕೊಳ್ಳುವ ಆರಂಭಿಕ ದಿನಾಂಕ ಯಾವುದು ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಜನವರಿ 1, 1919 ಈ ಒಂದು MS ಎಕ್ಸೆಲ್ ಪ್ರಾರಂಭವಾಯಿತು. ಜನವರಿ 1, 1900 1900. ಈ ಒತ್ತಕ್ಷರವುಳ್ಳ ಪದಗಳಲ್ಲಿ ವಿಭಿನ್ನವಾದ ರೂಪವನ್ನು ಗುರುತಿಸಿರಿ ಅಂತ ಕೇಳಿದರೆ, ಸೊ ಇಲ್ಲಿಗೆ ನಮ್ಮ ಏನಂದ್ರೆ ಕಂಪ್ಯೂಟರ್ ನಾಲೆಜ್ ಕ್ವಶನ್ಗಳು ಮುಗಿದು ಇವಾಗ ಕನ್ನಡ ಗ್ರಾಮರ್ ಕ್ವಶನ್ಗಳು ಸ್ಟಾರ್ಟ್ ಆಗ್ತವೆ. ಸೊ ನೋಡ್ಕೊಳ್ರಿ, ಇವುಗಳನ್ನು ಕೂಡ ಕೇರ್ಫುಲ್ಲಾಗಿ. ಈ ಕೆಳಗಿನಲ್ಲಿ ಒತ್ತಕ್ಷರಗಳಲ್ಲಿ ಗಳುಳ್ಳ ಪದಗಳಲ್ಲಿ ಭಿನ್ನವಾದ ಪದ ಯಾವುದು ಅಂತ ಕೇಳಿದರೆ, ಸೊ ಕಣ್ಣು ಕೊಟ್ಟಿದ್ದಾರೆ, ಹಗ್ಗ ಕೊಟ್ಟಿದ್ದಾರೆ, ಅತ್ತೆ ಕೊಟ್ಟಿದ್ದಾರೆ, ಸ್ವರ್ಗ ಕೊಟ್ಟಿದ್ದಾರೆ. ಸೊ ಇಲ್ಲಿ ಭಿನ್ನವಾದಂಥ ಪದ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸ್ವರ್ಗ ಅನ್ನೋದು ಒಂದು ಭಿನ್ನವಾದ ಪದ. ನಾನೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ಇಲ್ಲೇ ಕಾಣ್ತಾ ಇದೆ ನಿಮಗೆ 3 ಕಡೆ. ನೆಕ್ಸ್ಟ್, ಮುಖಂಡ ಪದದಲ್ಲಿರುವ ಅನುಸ್ವಾರ ಧ್ವನಿ ಯಾವುದು ಅಂತ ಕೇಳಿದರೆ, ಸೊ ಮುಖಂಡ ಅನ್ನುವಂತಹ ಪದದಲ್ಲಿರ್ತಕ್ಕಂಥ ಅನುಸ್ವಾರ ಧ್ವನಿ ಯಾವುದು ಅಂದರೆ ಆಪ್ಷನ್ ಸಿ ನ ಅನ್ನುವಂಥದ್ದು ಅನುಸ್ವಾರ ಧ್ವನಿಯಾಗಿದೆ. ನೋಡಿಕೊಡ್ರಿ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು. ನೆಕ್ಸ್ಟ್, ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ. ಈ ವಾಕ್ಯದ ಕುರಿತಾದ 4 ಹೇಳಿಕೆಗಳಲ್ಲಿ ತಪ್ಪಾಗಿರುವ ಒಂದು ಹೇಳಿಕೆಯನ್ನು ಗುರುತಿಸಿರಿ ಅಂತ ಕೇಳಿದರೆ, ಸೊ ಇಲ್ಲಿ ನೋಡೋಣ 4 ಹೇಳಿಕೆಗಳನ್ನು. ಇದು ಕನ್ನಡದ ವಾಕ್ಯ ರಚನೆಗಿಂತ ಸ್ವಲ್ಪ ಭಿನ್ನವಾಗಿದೆ. ಇದು ಸರಿ, ಯಾಕಂತಂದರೆ ಇಲ್ಲಿ ಬೇರೆ ಭಾಷೆ ಪದವನ್ನು ಯೂಸ್ ಮಾಡಿದ್ದಾರೆ, ಪ್ರೊಫೆಸರ್ನ ಯೂಸ್ ಮಾಡಿದ್ದಾರೆ, ಕಾಲೇಜನ್ನು ಯೂಸ್ ಮಾಡಿದ್ದಾರೆ, ಅದಕ್ಕೋಸ್ಕರ ಒಂದೇ ಸರಿಯಾಗುತ್ತೆ. ಇನ್ನು ಉತ್ತರ ಕರ್ನಾಟಕದ ಜನ ಬಳಸುವ ವಾಕ್ಯದ ಮಾದರಿಯಂತಿದೆ. ಇದು ಕೂಡ ಸರಿ, ಯಾಕಂತಂದ್ರೆ ಉತ್ತರ ಕರ್ನಾಟಕದವರು ಇದೇ ಟೈಪ್ ಇದ್ದಾರೆ ಅಂತ ಬಳಸ್ತೀವಿ ನಾವು, ಅದು ಸರಿಯಾಗಿದೆ. ಇನ್ನು ಹಿಂದಿಯ ಪ್ರಭಾವದಿಂದ ಇದು ಬಂದದ್ದಾಗಿದೆ. ಸೊ ಇದು ಕೂಡ ಸರಿ, ಇದರಲ್ಲಿ ಹಿಂದಿ ಪ್ರಭಾವ ಇದೆ. ಮತ್ತು ಕೊನೆಯದಾಗಿ ಇಂಗ್ಲೀಷ್ ಭಾಷೆ ಅತಿ ಬಳಕೆಯಿಂದ ಹೀಗಾಗಿದೆ. ಸೊ ಹಂಗೇನಿಲ್ಲ, ಯಾಕಂತಂದರೆ ಆಪ್ಷನ್ ಡಿನೇ ಇಲ್ಲಿ ತಪ್ಪಾಗುತ್ತೆ. ಇದರಲ್ಲಿ ಇಂಗ್ಲೀಷ್ ಭಾಷೆ ಅತಿ ಹೆಚ್ಚಾಗಿ ಯೂಸ್ ಆದ್ರೂ ಆದರೆ ಈ ರೀತಿಯಾಗಿ ಬಂದಿಲ್ಲ, ಅದು ಆಪ್ಷನ್ ಡಿ ತಪ್ಪಾಗಿದೆ. ಅಂದರೆ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ನೆಕ್ಸ್ಟ್, ಅಮಂಗಳವಾದುದನ್ನು ಸೌಮ್ಯವಾದ ಉಕ್ತಿಗಳಲ್ಲಿ ಹೇಳಲಾಗುತ್ತದೆ. ಅದರ ಒಂದು ಉದಾಹರಣೆಯನ್ನು ಇಲ್ಲಿ ಗುರುತಿಸಿರಿ ಅಂತ ಕೇಳಿದರೆ, ಸೊ ಅಮಂಗಳವಾದದ್ದನ್ನು ಸೌಮ್ಯವಾದ ಉಕ್ತಿಯಲ್ಲಿ ಹೇಳಲಾಗುತ್ತದೆ. ಇದರಲ್ಲಿ ಯಾವುದಪ್ಪ ಉದಾಹರಣೆ ಅಂತಂದರೆ ಇಲ್ಲಿ ನೋಡಿ, ಚಿರಂಜೀವಿಯಾಗೂ ಬರೋಂಗಿಲ್ಲ, ಅಮಂಗಳ ಏನಲ್ಲ, ಅದು ಆರೋಗ್ಯವಂತನಾಗಿದ್ದು ಕೂಡ ಅಮಂಗಳವಲ್ಲ, ಇನ್ನು ಭಾಗ್ಯವಂತನಾಗಿದ್ದು ಕೂಡ ಅಮಂಗಳವಲ್ಲ, ಇನ್ನು ಕೀರ್ತಿಶೇಷನಾಗುವಂಥದ್ದು ಒಂದು ಅಮಂಗಳ ಪದವಾಗಿದೆ. ಇದನ್ನು ಸೌಮ್ಯವಾದ ಉಕ್ತಿಗಳಲ್ಲಿ ಕೂಡ ಹೇಳಲಾಗುತ್ತೆ. ಆಪ್ಷನ್ ಡಿ ಸರಿಯಾಗಿದೆ. ಬ್ಲೀಚಿಂಗ್ ಪೌಡರನ್ನು ಕೆಲವು ಅಗಸರು ಬ್ಲೀಚಿಂಗ್ ಪೌಡರು ಎಂದು ಉಚ್ಚರಿಸಲು ಕಾರಣ ಏನು ಅಂತ ಕೇಳಿದರೆ, ಸೊ ಬ್ಲೀಚಿಂಗ್ ಪೌಡರ್ ಅಂತ ಅದರ ಇಂಗ್ಲೀಷ್ನಲ್ಲಿ ಹೆಸರಿದೆ. ಸೊ ಅದನ್ನು ಕೆಲವೊಂದಿಷ್ಟು ಜನ ಬಟ್ಟೆ ಒಗೆಯೋ ಅಂತ ಅಗಸರು ಬ್ಲೀಚಿಂಗ್ ಪೌಡರ್ ಅಂತ ಕರೀತಾರೆ. ಬ್ಲೀಚಿಂಗ್ ಪೌಡರ್ ಯಾಕಪ್ಪ ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ ಆಪ್ಷನ್ಗಳನ್ನು ನೋಡ್ತಾ ಇದ್ದಾರೆ, ನಮಗೆ ಗೊತ್ತಾಗೋದು ಆಪ್ಷನ್ ಸಿ ಸರಿಯಾಗುತ್ತೆ. ಏನಪ್ಪ ಅಂದರೆ ಆ ಪುಡಿಗೂ ಬಿಳಿ ಪದಕ್ಕೂ ಸಂಬಂಧವಿದೆ ಎಂದು ಭಾವಿಸಿರುವುದರಿಂದ, ಅಂದರೆ ಆ ಪುಡಿ ಹಾಕಿದರೆ ಬಟ್ಟೆ ಎಲ್ಲ ಬಿಳಿ ಆಗ್ತವೆ. ಸೊ ಅದಕ್ಕೋಸ್ಕರ ಅವರು ಬ್ಲೀಚಿಂಗ್ ಅಂತ ಪದವನ್ನು ಬಳಸಿ ಹೇಳ್ತಾರೆ ಆ ವರ್ಡನ್ನು. ಇಲ್ಲಿ ಕನ್ವೀನಿಯೆಂಟ್ ಆಗೋದು ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್, ಕರ್ ಪ್ಲಸ್ ಪೋನ್, ಕರ್ಬೋನ್, ಕಬ್ಬೂನ್,
ಕಬ್ಬಿನ ಇಲ್ಲಿ ಬರುವಂತಹ ಪೋಣ್ ಮೂಲ ರೂಪದ ಸಮೀಪ ಅರ್ಥ ಏನು ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ ಕರ್ಪಸ್ ಪೋಣು ಕರ್ಪೋಣ ಇತ್ತು, ಅದು ಹೋಗಿ ಕರ್ಬೋಣ ಆಯಿತು, ಕಬ್ಬುಣ ಆಯಿತು, ಮತ್ತು ಕಬ್ಬಿನ ಬಂತು. ಸೊ ಇದರಲ್ಲಿರ್ತಕ್ಕಂಥ ಮೂಲ ಪದ ಯಾವುದಪ್ಪ ಅಂತಂದರೆ ಹೊಣ್ಣು. ಇಲ್ಲಿ ಪೋಣ್ ಅಂತ ಅಂದರೆ ಹೊಣ್ಣು, ಹೊಣ್ಣಿಗೆ ಪೋಣ್ ಅಂತ ಕರೆಯಲಾಗುತ್ತಿತ್ತು. ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರುವ ಅವಸರ ಪದಕ್ಕೆ ಸಮಯ ಎಂಬ ಅರ್ಥ ಹೋಗಿ ಆತುರ ಎಂಬ ಅರ್ಥ ಬಳಕೆಯಲ್ಲಿದೆ, ಇದನ್ನು ಡ್ಯಾಶ್ ಅನ್ನಬಹುದು ಅಂತ ಕೇಳಿದರೆ, ಸೊ ಅವಸರ ಅನ್ನುವಂತಹ ಪದಕ್ಕೆ ಸಮಯ ಅಂತ ಮೊದಲಿಗೆ ಅರ್ಥ ಇತ್ತು, ಬಟ್ ಇವಾಗ ಏನಂತ ಅಂದರೆ ಅದರ ಹೊರತು ಆತುರ ಅನ್ನುವಂತಹ ಅರ್ಥವನ್ನು ಕೊಡುತ್ತದೆ. ಅದು ಏನಕ್ಕೆಪ್ಪ ಅಂತಂದರೆ ಇಲ್ಲಿ ಅರ್ಥಾಂತರವಾಗಿದೆ, ಅಂದರೆ ಅದನ್ನು ನಾವು ಈ ರೀತಿಯಾಗಿ ಬಳಸುತ್ತಾ ಬರುತ್ತಿದ್ದೇವೆ. ಸೊ ಅದಕ್ಕೋಸ್ಕರ ಇದು ಅವಸರ ಅನ್ನುವಂಥದ್ದು ಆತುರ ಅನ್ನುವಂತಹ ಪದಕ್ಕೆ ಅರ್ಥಾಂತರವಾಗಿ ಹೋಲಿಕೆಯಾಗಿದೆ. ನೆಕ್ಸ್ಟ್, ಬರಹದ ಇತಿಹಾಸದಲ್ಲಿ ಮೊದಲನೇ ಘಟ್ಟ ಯಾವುದು ಅಂತ ಕೇಳಿದರೆ, ಸೊ ಈ ಒಂದು ಬರಹದ ಇತಿಹಾಸದಲ್ಲಿ ಮೊದಲನೇ ಘಟ್ಟ ಚಿತ್ರಲೇಖನವಾಗಿದೆ. ಚಿತ್ರಲೇಖನ, ಗೋಡೆ ಮೇಲೆ ಹಿಂದಿನ ಕಾಲದಲ್ಲಿ ಚಿತ್ರವನ್ನು ತೆಗಿತಾ ಇದ್ರು. ಸೊ ಅದಕ್ಕೋಸ್ಕರ ಈ ಒಂದು ಚಿತ್ರಲೇಖನ ಬರಹ ಘಟ್ಟದ ಮೊದಲನೇ ಘಟ್ಟವಾಗಿದೆ. ಹೆಚ್ಚು ಅಂತರ್ಮುಖಿಯಾದ ಅಭಿವ್ಯಕ್ತಿಯಲ್ಲಿ ಪ್ರಾಧಾನ್ಯತೆ ತೋರುವ ಸಾಹಿತ್ಯ ಘಟ್ಟ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಸಾಹಿತ್ಯ ಘಟ್ಟ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ನವ್ಯ ಅನ್ನುವಂಥದ್ದು ಹೆಚ್ಚು ಅಂತರ್ಮುಖಿಯಾದ ಅಭಿವ್ಯಕ್ತಿಯಲ್ಲಿ ಪ್ರಾಧಾನ್ಯತೆ ತೋರುವ ಸಾಹಿತ್ಯ ಘಟ್ಟವಾಗಿದೆ. ನೆಕ್ಸ್ಟ್, ತೇಜಸ್ವಿ ಅವರ ಬರಹಗಳಲ್ಲಿ ಬರುವ ನಾಯಿ ಹೆಸರು ಯಾವುದು ಅಂತ ಕೇಳಿದರೆ, ಸೊ ತೇಜಸ್ವಿ ಅವರ ಬರಹದಲ್ಲಿ ಬರುವಂತಹ ನಾಯಿ ಹೆಸರು ಕಿವಿ ಅನ್ನುವುದು ಆ ನಾಯಿ ಹೆಸರಾಗುತ್ತೆ. ನೆಕ್ಸ್ಟ್, ಇನ್ನು ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಎಂದು ಪ್ರತಿಪಾದಿಸುತ್ತಿರುವವರು ಯಾರು ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ DN ಶಂಕರ ಭಟ್ ಅವರು ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಅಂತ ಪ್ರತಿಪಾದಿಸುತ್ತಿದ್ದವರಾಗಿದ್ದಾರೆ. ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಇನ್ನು ದ್ರಾವಿಡ ಭಾಷೆಗಳಲ್ಲಿ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ ಯಾವುದು ಅಂತ ಕೇಳಿದರೆ, ಸೊ ಈ ಒಂದು ದ್ರಾವಿಡ ಭಾಷೆಗಳಲ್ಲಿಯೇ ಅತಿ ಹೆಚ್ಚು ಜನ ಮಾತನಾಡುವುದು ತೆಲುಗು ಭಾಷೆಯನ್ನು. ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್, ಕೀರ್ತನೆಗಳ ಜೊತೆಗೆ ಶ್ರೇಷ್ಠ ಕಾವ್ಯಕೃತಿಯನ್ನು ನೀಡಿದವರು ಯಾರು ಅಂತ ಕೇಳಿದರೆ, ಸೊ ಕೀರ್ತನೆಗಳ ಜೊತೆಗೆ ಶ್ರೇಷ್ಠ ಕಾವ್ಯಕೃತಿಯನ್ನು ನೀಡಿದವರು ಕನಕದಾಸರಾಗಿದ್ದಾರೆ. ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿ ದೊಡೆಯಂತಯ್ಯ ಈ ವಚನದ ಕರ್ತೃ ಯಾರು ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ. ಅಕ್ಕ ಮಹಾದೇವಿರವರು ಈ ಒಂದು ವಚನದ ಕರ್ತೃ ಆಗಿದ್ದಾರೆ. ಅಂದರೆ ಬೆಟ್ಟದ ಮೇಲೆ ಮನೆ ಮಾಡಿದ ಮೇಲೆ ಸೊ ಅಲ್ಲಿರ್ತಕ್ಕಂಥ ಮೃಗಗಳಿಗೆ ಹಂಚಿದರೆ ಹೇಗಯ್ಯ ಅನ್ನುವಂಥ ವಾಕ್ಯ ಅರ್ಥವನ್ನು ಕೊಡುತ್ತದೆ. ನೆಕ್ಸ್ಟ್, ನೀರೊಳಗಿರ್ದುಂ ಬೆಮರ್ತನ್ ಉರುಗ ಪತಾಕಂ ಇಲ್ಲಿ ಬರುವಂತಹ ಅಲಂಕಾರ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಕಂಡು ಬರ್ತಕ್ಕಂಥ ಅಲಂಕಾರ ಯಾವುದು ಅಂದರೆ ಉತ್ಪ್ರೇಕ್ಷಣ ಅಲಂಕಾರ ಕಂಡುಬರುತ್ತೆ. ಉತ್ಪ್ರೇಕ್ಷ ಅಲಂಕಾರ ಇಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್, ನಿನಗಮ್ಮನ್ ಅಹರ್ಪತಿ ಎಂಬಲ್ಲಿ ಅಮ್ಮಣ್ ಪದಕ್ಕೆ ಇದರ ಅರ್ಥವನ್ನು ಗುರುತಿಸಿರಿ ಅಂತ ಕೇಳಿದರೆ, ಸೊ ಅಮ್ಮಣ್ ಪದಕ್ಕೆ ಇದ್ದಂತಹ ಅರ್ಥ ಯಾವುದು ಅಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಅಪ್ಪ ಅನ್ನುವಂಥದ್ದು ಇಲ್ಲಿ ಅಮ್ಮಣ್ ಪದಕ್ಕೆ ಅರ್ಥವಾಗುತ್ತದೆ. ನಿನಗಮ್ಮಣ್ ಅಹರ್ಪತಿ ಅನ್ನುವಂಥದ್ರಲ್ಲಿ ಅಪ್ಪ ಬರುತ್ತೆ. ಅಮ್ಮಣ್ಣ ಅಂತ ಅಂದರೆ ಭಾಳಷ್ಟು ಜನ ಅವ್ವ ಅಂತ ಅನ್ಕೋಬೋದು, ಅದ್ರ ಅಪ್ಪ ಅದರ ಮೀನಿಂಗ್. ಮಣ್ವತ ಶಬ್ದಕ್ಕೆ ಸಮಾನಾರ್ಥ ನೀಡಿದಂತಹ ಪದವನ್ನು ಗುರುತಿಸಿರಿ ಅಂತ ಕೇಳಿದರೆ, ಸೊ ಮಣ್ವತ ಪದಕ್ಕೆ ನೀಡದ ಪದ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಮಣ್ವತ ಪದದ ಸಮಾನಾರ್ಥಕ ಪದ ಅಲ್ಲ ಅಂತ ಕೇಳಿದರೆ, ಸೊ ಐಸರಲ ಮಣ್ವತ ಪದದ ಸಮಾನಾರ್ಥಕವಾಗಿದೆ. ಕುರುವಿಲ್ಲ ಅನ್ನುವಂಥದ್ದು ಕೂಡ ಮಣ್ವತ ಪದ ಸಮಾನಾರ್ಥಕ. ಕುಮ್ಮಂಗೋಲ ಅನ್ನುವಂಥದ್ದು ಕೂಡ ಇದು ಸಮಾನಾರ್ಥಕವಾಗುತ್ತೆ. ಬಟ್ ಪೊಡೆಯೋಲರ್ ಅನ್ನುವಂಥದ್ದು ಮಣ್ವತ ಶಬ್ದಕ್ಕೆ ಸಮಾನಾರ್ಥಕ ಪದ ಆಗುವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಐಸಾಯಿ ಪದದ ಅರ್ಥ ಏನು ಅಂತ ಕೇಳಿದರೆ, ಸೊ ಐಸಾಯಿ ಪದದ ಅರ್ಥ ಇಲ್ಲಿ ಕ್ರೈಸ್ತ ಧರ್ಮ ದವ ಅನ್ನುವಂಥ ಐಸಾಯಿ ಪದದ ಅರ್ಥವಾಗುತ್ತದೆ. ಐಸಾಯಿ ಅಂತಂದರೆ ಕ್ರೈಸ್ತ ಧರ್ಮದವ. ನೆಕ್ಸ್ಟ್, ಫಲವುಂ ನಾಲಿಗೆಯುಳ್ಳವಂ ಅಂದರೆ ಏನು ಅಂತ ಕೇಳಿದರೆ, ಸೊ ಫಲವುಂ ನಾಲಿಗೆಯುಳ್ಳವಂ ಅಂತ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ವಾಸುಕಿಗೆ ಕರೆಯಲಾಗುತ್ತದೆ. ನೆಕ್ಸ್ಟ್, ಡ್ಯಾಶ್ ಇಂದ ಪ್ರತ್ಯಯದಿಂದ ಅಲ್ಲಿ ಪ್ರತ್ಯಯಕ್ಕೆ
ಪಲ್ಲಟಿಸಿದರೂ ಅರ್ಥ ಕೆಡದ ವಾಕ್ಯವನ್ನು ಗುರುತಿಸಿರಿ ಅಂತ ಕೇಳಿದರೆ. ಸೊ ಹಿಂದೆಯಿಂದ ಅಲ್ಲಿಗೆ ಬಂದರು, ಅರ್ಥ ಕೆಡದೇ ಇರತಕ್ಕಂಥ ಪದ ನೋಡಿ, ಇಲ್ಲಿ ಅಕ್ಕಿಯಿಂದ ಮಾಡಿದ ಇಡ್ಲಿ. ಸೊ ಇಲ್ಲಿ ನೋಡಿ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಏನೇ ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಇಂದ ಅಂತ ಇಲ್ಲಿದೆ, ಇಲ್ಲಿ ಅಲ್ಲಿ ಬಳಸಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಅರ್ಥ ಕೆಟ್ಟಿಲ್ಲ. ಇನ್ನು ಮನೆಯಿಂದ ತಂದ ತಿಂಡಿ ಇಲ್ಲಿ ಅಲ್ಲಿ ಬಂದಿಲ್ಲ. ಸೊ ಊರಿನಿಂದ ಬಂದ ನೆಂಟ ಇಲ್ಲಿ ಬರಲ್ಲ. ಮರದಿಂದ ಎದುರಿದ ಇಲ್ಲಿ ಕೂಡ ಬರೋಂಗಿಲ್ಲ. 3 ತಪ್ಪು, ಆಪ್ಷನ್ ಎ ಮಾತ್ರ ಸರಿ. ನೆಕ್ಸ್ಟ್, 7ನೇಯ ನರಕದ ಪುಳು ಎಂಬಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ದೀರ್ಘವಾಗಿದೆ, ಇದು ಡ್ಯಾಶ್ ಲಕ್ಷಣ ಅಂತ ಕೇಳಿದರೆ. ಸೊ 7ನೇಯ ನರಕದ ಪುಳು ಅನ್ನುವಂಥದ್ರಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗುತ್ತೆ. ಪೂರ್ವದ ಹಳಗನ್ನಡ ಇಲ್ಲಿ ಲಕ್ಷಣವಾಗುತ್ತೆ. ಈ 4ರಲ್ಲಿ ತಪ್ಪಾಗಿರುವ ವಾಕ್ಯವನ್ನು ಗುರುತಿಸಿರಿ ಅಂತ ಕೇಳಿದರೆ. ಸೊ ಮೊದಲನೇದಾಗಿ ರಾಮನು ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು, ಇದು ಸರಿಯಾಗಿದೆ, ಇದರಲ್ಲಿ ಏನೂ ತಪ್ಪಿಲ್ಲ. ಇನ್ನು ಕಚ್ಚಿ ತಿಂದನು ರಾಮನು ಚಿಕ್ಕ ಹಣ್ಣನ್ನು, ಇದು ಕೂಡ ಸರಿಯಾಗುತ್ತೆ. ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು ರಾಮನು, ಇದು ಕೂಡ ಸರಿಯಾಗುತ್ತೆ. ಬಟ್ ಇಲ್ಲಿ ಕೊನೆಯದಾಗಿ ನೋಡಿ, ರಾಮನು ತಿಂದನು ಕಚ್ಚಿ ಚಿಕ್ಕ ಹಣ್ಣನ್ನು, ಇದು ತಪ್ಪಾಗುತ್ತೆ. ಸೊ ಈ ರೀತಿಯಾಗಿ ವಾಕ್ಯ ಫಾರ್ಮ್ ಮಾಡೋಕ್ಕೆ ಬರೋಂಗಿಲ್ಲ. ಆಪ್ಷನ್ ಡಿ ಸರಿಯಾದಂಥ ಉತ್ತರ ಇಲ್ಲಿ. ವರ್ಧಮಾನ ಶಬ್ದಕ್ಕೆ ತತ್ಸಮ ರೂಪ ಯಾವುದು ಅಂತ ಕೇಳಿದರೆ. ಸೊ ವರ್ಧಮಾನ ಶಬ್ದಕ್ಕೆ ಇಲ್ಲಿ ತತ್ಸಮ ರೂಪ ಯಾವುದು ಅಂದರೆ ಬದ್ಧವನ ಅನ್ನುವಂಥದ್ದು ಸರಿಯಾದ ಉತ್ತರವಾಗುತ್ತೆ. ಚಳುವಳಿಯಾಗಿ ಮೂಡಿ ಸಾಹಿತ್ಯವಾಗಿ ಉಳಿದದ್ದು ಯಾವುದು ಅಂತ ಕೇಳಿದರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ವಚನ. ನೋಡಿ, ವಚನ ಒಂದು ಚಳುವಳಿಯಾಗಿ ಮೂಡಿ ಬಂತು ಮತ್ತು ಸಾಹಿತ್ಯವಾಗಿ ಉಳಿತದು ಬಸವಣ್ಣನವರಿಂದ. ನೆಕ್ಸ್ಟ್, ಕೊಕ್ಕಿನಾಗ ಮುತ್ತ ಹಿಡ್ಕೊಂಡು ಬಾಲದಾಗ ನೀರ ಕುಡಿತೈತಿ, ಈ ಒಗಟಿನ ಅರ್ಥವನ್ನು ಗ್ರಹಿಸಿ ಅಂತ ಕೇಳಿದ್ರೆ. ಸೊ ಕೊಕ್ಕಿನಾಗ ಮುತ್ತು ಹಿಡ್ಕೊಂಡು ಬಾಲದಾಗ ನೀರು ಕುಡಿತೈತಿ ಅನ್ನೋದನ್ನ ನೋಡಿದಾಗ ಇದರ ಅರ್ಥ, ಒಗಟಿನ ಅರ್ಥ ಅಂದ್ರೆ ದೀಪ. ನೋಡಿ, ಯಾಕಪ್ಪ ಅಂತಂದ್ರೆ ಕೊಕ್ಕಿನಾಗ ಅಂದ್ರೆ ಹೆಡೆ ಒಳಗಡೆ ದೀಪ ಅನ್ನುವಂತಹ ಒಂದು ಮುತ್ತಿಟ್ಕೊಂಡು ಬಾಲದಾಗ ನೀರು ಕುಡಿತೈತೆ ಅಂದರೆ ಎಣ್ಣೆಯನ್ನು ನುಂಗುತ್ತದೆ. ಆಪ್ಷನ್ ಸಿ ಸರಿಯಾಗುತ್ತೆ. ಈ ಆಧುನಿಕ ನಾಟಕಗಳಲ್ಲಿ ಒಂದು ನಾಟಕ ಮಾತ್ರ ವಚನ ಚಳುವಳಿಯ ವಸ್ತುವನ್ನು ಉಳ್ಳದ್ದಲ್ಲ ಅಂತ ಕೇಳಿದರೆ. ಸೊ ವಚನ ಚಳುವಳಿಯ ವಸ್ತುವನ್ನು ಉಳ್ಳದ್ದಲ್ಲ ಈ ಕೆಳಗಿನವುಗಳಲ್ಲಿ ಯಾವುದಪ್ಪ ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದ್ವಾದಶ ರಾತ್ರಿ ಅನ್ನುವಂಥದ್ದು ವಚನಕ್ಕೆ ಸಂಬಂಧಿಸಿಲ್ಲ. ಇನ್ನು ಮಹಾಚೈತ್ರ, ಶಿವರಾತ್ರಿ, ಸಂಕ್ರಾಂತಿ ಇವೆಲ್ಲಗಳು ವಚನದ ಚಳುವಳಿಗೆ ಸಂಬಂಧಪಟ್ಟಿವೆ. ಇವುಗಳಲ್ಲಿ ಗುಂಪಿಗೆ ಸೇರದ ಒಂದನ್ನು ಸೂಚಿಸಿರಿ ಅಂತ ಕೇಳಿದರೆ. ಸೊ ಇಲ್ಲಿ ನೋಡಿ, ಗುಂಪಿಗೆ ಸೇರದ ಪದ ಯಾವುದಪ್ಪ ಅಂತಂದ್ರೆ ಇಲ್ಲಿ ಸರಿಯಾದಂಥ ಉತ್ತರ ಹಳ ಅನ್ನುವಂಥದ್ದು ಗುಂಪಿಗೆ ಸೇರೋದಿಲ್ಲ. ಕ್ಷಳ, ಕುಳ, ರಳ ಇವೆಲ್ಲ ಗುಂಪಿಗೆ ಸೇರುವ ಪದಗಳಾಗಿವೆ. ನೆಕ್ಸ್ಟ್, ಉಚ್ಚೈಂಬಳ ಈ ಶಬ್ದದ ಸರಿಯಾದ ರೂಪ ಯಾವುದು ಅಂತ ಕೇಳಿದರೆ. ಸೊ ಉಚ್ಚೈಂಬಳ ಪದದ ಸರಿಯಾದ ರೂಪ ಉಚ್ಚೈಂಬಲ ಅನ್ನುವಂಥದ್ದು ಸರಿಯಾಗುತ್ತೆ. ಆಪ್ಷನ್ ಬಿ ಸರಿಯಾಗಿದೆ, ಸರಿಯಾದ ರೂಪ. ಅರೆವೆಣ್ಮಯ್ಯ ಶಬ್ದದ ಅರ್ಥವೇನು ಅಂತ ಕೇಳಿದರೆ. ಸೊ ಅರೆವೆಣ್ಮಯ್ಯ ಶಬ್ದದ ಅರ್ಥ ಏನಂದರೆ ಅರ್ಧನಾರೀಶ್ವರ ಅನ್ನುವುದು ಅರೆವೆಣ್ಮಯ್ಯ ಶಬ್ದದ ಅರ್ಥವಾಗುತ್ತದೆ. ನೆಕ್ಸ್ಟ್, ದೆಕ್ಕಾಳ ಶಬ್ದದ ಅರ್ಥವೇನು? ಸೊ ದೆಕ್ಕಾಳ ಶಬ್ದದ ಅರ್ಥ ಏನಂದ್ರೆ ಆಡಂಬರ ಅನ್ನುವಂಥದ್ದು ಸರಿಯಾದ ಉತ್ತರ. ದೆಕ್ಕಾಳ ಶಬ್ದ ಆಡಂಬರ ಅಂತ ಕರಿಬಹುದು. ನೆಕ್ಸ್ಟ್, ಇನ್ನು ನಾಯಿಯ ನೆನಪಿಗಾಗಿ ವೀರಗಲ್ಲು ನೆಟ್ಟು ಹಾಕಿಸಿದ ಶಾಸನ ಯಾವುದು ಅಂತ ಕೇಳಿದರೆ. ಸೊ ಈ ಒಂದು ನಾಯಿಯ ನೆನಪಿಗಾಗಿ ಆತಕೂರು ಶಾಸನವು ಈ ಒಂದು ವೀರಗಲ್ಲನ್ನು ನೆಟ್ಟಂತಹ ಶಾಸನವಾಗಿದೆ. ನಾಯಿ ನೆನಪಿಗೋಸ್ಕರ ವೀರಗಲ್ಲು ನೆಟ್ಟ ಶಾಸನ. ನೆಕ್ಸ್ಟ್, ಗುಡಿಸಲು, ಹೊಸ್ತಿಲು, ಬಾಗಿಲು ಈ ಪದಗಳಲ್ಲಿ ಅಂತರ್ಗತವಾಗಿರುವ ಇಲ್ ಪದದ ಅರ್ಥ ಏನು ಅಂತ ಕೇಳಿದರೆ. ಸೊ ಗುಡಿಸಲು, ಹೊಸ್ತಿಲು, ಬಾಗಿಲು ಅನ್ನುವಂತಹ ಪದದಲ್ಲಿ ಆಪ್ಷನ್ ಎ ಮನೆ ಅನ್ನುವಂಥದ್ದು ಒಂದು ಇಲ್ ಪದದ ಅರ್ಥವಾಗುತ್ತದೆ. ಮನೆ, ಇಲ್ಲ ಅಂತಂದರೆ ಮನೆ. ನೆಕ್ಸ್ಟ್, ಪದಗಳ ನಡುವೆ ನೀಡಬೇಕಾಗಿರುವ ವಿರಾಮವನ್ನು ಅನುಸರಿಸಿ ಸರಿಯಾಗಿರುವ ಒಂದು ವಾಕ್ಯವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ. ಸೊ ಇಲ್ಲಿ ಸರಿಯಾದಂಥದ್ದು ಆಪ್ಷನ್ ಎ ಸರ್ಕಾರಿ ಹೆಣ್ಣು ಮಕ್ಕಳ ಹಾಸ್ಟೆಲ್ ಅನ್ನುವಂಥದ್ದು ಒಂದು ವಿರಾಮವಿಲ್ಲದ ಪದವಾಗಿದೆ. ನೆಕ್ಸ್ಟ್, ಇಲ್ಲಿ ಜಂಬಲ್ಡಾಗಿ ಕೊಟ್ಟಿದ್ದರ ವಾಕ್ಯಗಳನ್ನು ಪಲ್ಲಟಗೊಂಡಿರುವ ಈ ವಚನಗಳ ಸಾಲುಗಳನ್ನು ಕ್ರಮಾನುಸಾರವಾದ ಅರ್ಥದಲ್ಲಿ ಜೋಡಿಸಿರಿ ಅಂತ ಕೇಳಿದರೆ. ಸೊ ಇಲ್ಲಿ ಜೋಡಿಸಿ ಬರೆದಾಗ ಸರಿಯಾಗುವಂಥ ಉತ್ತರ ಆಪ್ಷನ್ ಎ ಸರಿಯಾಗುತ್ತೆ. ಏನಪ್ಪ ಅಂತಂದರೆ ಮೊದಲದಿಗೆ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ. ಸೊ ಅದಾದಮೇಲೆ ಕ್ಯೂ ಇರುಳೆಲ್ಲ ನಡೆದನ ಸುಂಕ
ಕಂಜಿ, ಸುಂಕ ಕಂಜಿ. ಮತ್ತು ಅದಾದಮೇಲೆ ಕಳವೆ ಎಲ್ಲ ಹೋಗಿ ಬರಿಗೋನಿ ಉಳಿಯಿತು, ಮತ್ತು ಅಳಿಮಣದವನ ಭಕ್ತಿ ಇಂತಾಯಿತು ರಾಮನಾಥ. ಸೊ ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಎ ಸರಿಯಾಗುತ್ತೆ. ಇಲ್ಲಿ ಕೂಡ ಪಲ್ಲಟಗೊಂಡಿರುವ ಈ ಕೆಳಗಿನ ಸಾಲುಗಳನ್ನು ಕ್ರಮಾನುಸಾರವಾದ ಅರ್ಥದಲ್ಲಿ ಜೋಡಿಸಿರಿ ಅಂತ ಕೇಳಿದರೆ, ಸೊ ಇಲ್ಲಿ ಜೋಡಿಸಿ ಬರೆದಾಗ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾಗುತ್ತೆ. ಮೊದಲನೇದಾಗಿ, ನಿಮ್ಮ ಹೆಸರು ನಮ್ಮ ಹೃದಯದಲ್ಲಿದೆ, ನಿಮಗಿದು ಆತ್ಮೀಯ ಆಮಂತ್ರಣವಾಗಿದೆ. ಅದಾದಮೇಲೆ, ಇದು ಆಹ್ವಾನ ಪತ್ರಿಕೆಗಳ ಮೇಲೆ ಕಂಡುಬರುವಂತಹ ಹೊಸ ಟ್ರೆಂಡ್ ಆಗಿದೆ. ಅದಾದಮೇಲೆ, ಮೊದಲೇ ಮುದ್ರಿತವಾಗಿರುವುದರಿಂದ ಬರೆಯುವ ಕಷ್ಟ ತಪ್ಪಿತು, ಸಮಯ ಉಳಿಯಿತು ಅನ್ನೋದು ಕೂಡ ಸರಿಯಾಗಿದೆ. ಅದಾದಮೇಲೆ, ಆದರೆ ಮುದ್ದಾದ ಅಕ್ಷರಗಳಲ್ಲಿ ಬರೆಯುವ ಅವಕಾಶ, ಆತ್ಮೀಯತೆ ತಪ್ಪಿ ಹೋಯಿತು. ಆಪ್ಷನ್ ಬಿ ಸರಿಯಾಗುತ್ತೆ ಜೋಡಿಸಿ ಬರೆದಾಗ. ಸೊ ಇನ್ನು ಮೇಲೆ ಇಲ್ಲಿಗೆ ಕನ್ನಡ ಪ್ರಶ್ನೆಗಳು ಮುಕ್ತಾಯಗೊಂಡಿದ್ದಾವೆ. ಸೊ ಇವಾಗಿಂದ ಇಂಗ್ಲೀಷ್ ಪ್ರಶ್ನೆಗಳು ಪ್ರಾರಂಭ, ಇಂಗ್ಲೀಷ್ ಗ್ರಾಮರ್. ಸೊ ಇಲ್ಲಿ ಭಾಳಷ್ಟು ಜನ ಸ್ಕಿಪ್ ಮಾಡ್ತೀರಿ, ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಅದೆಷ್ಟು ಅವೆರಡು ಎಷ್ಟು ಟಾಪಿಕ್ ಇಂಪಾರ್ಟೆಂಟು, ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಕಷ್ಟ ಆದರೂ ನೋಡ್ಕೊಡ್ರಿ. ಮೊದಲನೇದು, ಇನ್ ಕ್ವಶನ್ ನಂಬರ್ 66ರಿಂದ 69ರವರೆಗೆ ದೇರ್ ಆರ್ ಸೆಂಟೆನ್ಸಸ್ ವಿಚ್ ಆರ್ ಡಿವೈಡೆಡ್ ಆ್ಯಂಡ್ ನಂಬರ್ಡ್ ಇಂಟು 3 ಪಾರ್ಟ್ಸ್ ಆ್ಯಂಡ್ ಒನ್ ಆಫ್ ದ ಪಾರ್ಟ್ ಮೇ ಬಿ ಕಂಟೈನ್ಸ್ ಆನ್ ಎರರ್. ಅಂದರೆ 3-4 ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಒಂದು ವಾಕ್ಯ ಎರರ್ ಇದೆ. ಎರರ್ ಅಂತಂದರೆ ಮಿಸ್ಟೇಕ್ ಇದೆ. ಸೊ ಅದನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಐಡೆಂಟಿಫೈ ದ ಎರರ್ ಬೈ 1, 2, 3 ಆರ್ 1, 2, 3 ಅಂತ ಕೊಟ್ಟಿದ್ದಾರೆ. ಸೊ ಅವುಗಳನ್ನು ಕೂಡ ಕಂಡು ಹಿಡಿದು ಗುರುತಿಸಿರಿ ಆಪ್ಷನ್ಗಳಲ್ಲಿ ಅಂತ. ಸೊ ನೋಡಿ, ಇಲ್ಲಿ ಮೊದಲ ವಾಕ್ಯ ಏನು ಹೇಳಿದೆ, ಮೈ ಗ್ರ್ಯಾಂಡ್ ಮದರ್ ಹೂ ಲಿವ್ ಇನ್ ಅ ಸ್ಮಾಲ್ ವಿಲೇಜ್ ವಿಸಿಟ್ಸ್ ಅಸ್ ಒನ್ಸ್ ಇನ್ ಅ ಮಂತ್, ನೋ ಎರರ್. ಸೊ ಇದರಲ್ಲಿ ಏನು ತಪ್ಪಿದೆ ಅಂತ ಕೇಳಿದ್ದಾರೆ. ಸೊ ಈ ವಾಕ್ಯ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಏನಪ್ಪ ಅಂತಂದರೆ, ಹೂ ಲಿವ್ ಇನ್ ಅ ಸ್ಮಾಲ್ ವಿಲೇಜ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಲಿವ್ಸ್ ಇನ್ ಅ ಸ್ಮಾಲ್ ವಿಲೇಜ್ ಆಗಬೇಕು. ಆಪ್ಷನ್ 2 ಇಲ್ಲಿ ಸರಿಯಾದಂಥ ಉತ್ತರ. ಅಂದರೆ ಇದರಲ್ಲಿ ಮಿಸ್ಟೇಕ್ ಇದೆ ಅನ್ನಂಗೆ. ನೆಕ್ಸ್ಟ್, ನೈದರ್ ದ ಮ್ಯಾನೇಜರ್ ನಾರ್ ಹೀಸ್ ಕೊಲೀಗ್ಸ್ ಹ್ಯಾಸ್ ಅಪಾಲೈಸ್ಡ್ ಫಾರ್ ದೇರ್ ಲ್ಯಾಪ್ಸಸ್, ನೋ ಎರರ್. ಸೊ ಇದರಲ್ಲಿ ಯಾವುದು ಮಿಸ್ಟೇಕ್ ಇದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಸಿ ಮಿಸ್ಟೇಕ್ ಇದೆ. ಏನಪ್ಪ ಅಂತಂದರೆ, ನೈದರ್ ದ ಹ್ಯಾಸ್ ಅಪಾಲೈಸ್ಡ್ ಫಾರ್ ದೇರ್ ಲ್ಯಾಪ್ಸಸ್ ಅನ್ನೋದು ಸರಿಯಾಗುತ್ತೆ. ಬಟ್ ಹ್ಯಾವ್ ಅಪಾಲೈಸ್ಡ್ ಫಾರ್ ದೇರ್ ಹ್ಯಾವ್ ಆಗಬೇಕಿದು. ಸೊ ಅದಕ್ಕೋಸ್ಕರ ಇಲ್ಲಿ ಸಿ ತಪ್ಪಾಗುತ್ತೆ. ನೆಕ್ಸ್ಟ್, ಅ ಲಾಟ್ ಆಫ್ ಡಾಕ್ಯುಮೆಂಟ್ಸ್ ಈಸ್ ರಿಪೋರ್ಟೆಡ್ ಮಿಸ್ಸಿಂಗ್ ಫ್ರಮ್ ದ ಆಫೀಸ್, ನೋ ಎರರ್. ಸೊ ಇದು ನೋಡಿದ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ ಇದ್ರಾಗ ಏನು ಮಿಸ್ಟೇಕ್ ಐತೆ ಅಂತೇಳಿ. ಎರಡನೇದ್ದು, ದ ಲಾಟ್ ಆಫ್ ಡಾಕ್ಯುಮೆಂಟ್ಸ್ ವೇರ್ ಅಂತ ಬರಬೇಕು. ಸೊ ವೇರ್ ಅಂತ ಬರಬೇಕು, ಈಸ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ 2 ತಪ್ಪಾಗಿದೆ. ನೆಕ್ಸ್ಟ್, ಅ ಗ್ರೇಟ್ ಡೀಲ್ ಆಫ್ ವರ್ಕ್ ವಾಸ್ ಡನ್ ಬೈ ಚಿಲ್ಡ್ರನ್. ಇದರಲ್ಲಿ ಏನು ತಪ್ಪಿದೆ ಅಂತ ಗುರುತಿಸಿರಿ. ಸೊ ಇದರಲ್ಲಿ ಏನಪ್ಪ ಅಂತಂದರೆ, ಈ ವಾಕ್ಯ ನೋಡಿದಾಗ ಗೊತ್ತಾಗುತ್ತೆ ಏನೂ ತಪ್ಪಿಲ್ಲ ಈ ವಾಕ್ಯದಲ್ಲಿ, ಅದಕ್ಕೋಸ್ಕರ ನೋ ಎರರ್ ಅಂತ ಆಪ್ಷನ್ ಆಗುತ್ತೆ. ನೆಕ್ಸ್ಟ್, ಇಲ್ಲಿ ನೋಡಿ, ನೆಕ್ಸ್ಟ್ ಪ್ಯಾಟರ್ನ್ ಏನಿದೆ, ಫಾರ್ ಕ್ವಶನ್ ನಂಬರ್ 74ರಿಂದ 76, ಅಂಡರ್ಲೈನ್ ದ ಐಡಿಯಮ್ಸ್ ಆರ್ ಫ್ರೇಸಸ್ ಹ್ಯಾಸ್ ಬೀನ್ ಯೂಸ್ಡ್ ಇನ್ ದ ಸೆಂಟೆನ್ಸಸ್. ಯು ಹ್ಯಾವ್ ಟು ಚೂಸ್ ದ ಸೆಂಟೆನ್ಸ್ ವಿಚ್ ಎಕ್ಸ್ಪ್ಲೇನ್ಸ್ ದ ಕರೆಕ್ಟ್ ಮೀನಿಂಗ್ ಆಫ್ ದ ಶೇಡೆಡ್. ಅಂದರೆ ಒಂದು ವಾಕ್ಯದಲ್ಲಿ ಒಂದು ವರ್ಡನ್ನು ಅಂಡರ್ಲೈನ್ ಮಾಡಿದ್ದಾರೆ. ಸೊ ಅದರ ಅರ್ಥವನ್ನು ಕೊಡ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದು ಅನ್ನೋದನ್ನು ಗುರುತಿಸಿರಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಬನ್ನಿ. ಐ ಡ್ರಿಂಕ್ ಕಾಫಿ ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತ ಕೇಳಿದರೆ. ಸೊ ಈ ಒನ್ಸ್ ಇನ್ ಅ ಬ್ಲೂ ಮೂನ್ದ ಅರ್ಥ ಏನಾಗುತ್ತೆ ಈ ಕೆಳಗಿನ ಆಪ್ಷನ್ಗಳಲ್ಲಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದಂಗೆ ಆಪ್ಷನ್ ಏನಂತ, ಒನ್ಸ್ ಇನ್ ಅ ಬ್ಲೂ ಮೂನ್ ಅಂದರೆ ಯಾವಾಗಾದರೂ ಒಮ್ಮೆ ಅಂತ ಅರ್ಥ ಕೊಡುತ್ತೆ. ಬಟ್ ಇಲ್ಲಿ ಆಪ್ಷನ್ಗಳನ್ನ ನೋಡ್ತಾ ಇದ್ದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗುತ್ತೆ. ಐ ಡ್ರಿಂಕ್ ಕಾಫಿ ವೆರಿ ರಿಯರ್ಲಿ ಅಂದರೆ ಯಾವಾಗಲಾದರೂ ಒಮ್ಮೆ ನಾನು ಕಾಫಿಯನ್ನು ಕುಡಿಯುತ್ತೇನೆ. ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್, ದ ಇಂಗ್ಲೀಷ್ ಟೆಸ್ಟ್ ವಾಸ್ ಪೀಸ್ ಆಫ್ ಕೇಕ್. ಸೊ ಇಂಗ್ಲೀಷ್ ಟೆಸ್ಟ್ ನಮಗೆ ಒಂದು ಕೇಕಿನ ಪೀಸ್ ಆಗಿ ಇತ್ತು ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಪೀಸ್ ಆಫ್ ಕೇಕ್ನ ಅರ್ಥ ಏನು ಅಂದರೆ ತುಂಬ ಸುಲಭವಾಗಿತ್ತು ಅನ್ನೋದು ಕನ್ನಡದಲ್ಲಿ ಬರುತ್ತೆ. ಸೊ ಇಲ್ಲಿ ಆಪ್ಷನ್ಗಳು ನೋಡ್ತಾ ಇದ್ದರೆ ಆಪ್ಷನ್ ಬಿ ಸರಿಯಾಗುತ್ತೆ. ಏನಂದರೆ ದ ಇಂಗ್ಲೀಷ್ ಟೆಸ್ಟ್ ವಾಸ್ ಈಸಿ. ನೆಕ್ಸ್ಟ್, ಟುಡೇ ಹಿ ಆಸ್ಕ್ಡ್ ಮೀ ಟು ಮ್ಯಾರಿ ಹಿಮ್ ಔಟ್ ಆಫ್ ದ ಬ್ಲೂ. ಔಟ್ ಆಫ್ ದ ಬ್ಲೂದ ಅರ್ಥ ಏನು ಅಂತ ಕೇಳಿದರೆ, ಸೊ ಇವತ್ತು ಅವನು ನನ್ನನ್ನು ಮದುವೆ ಆಗಲು ಕೇಳಿದ ಔಟ್ ಆಫ್ ದ ಬ್ಲೂ ಅಂತ. ಇಲ್ಲಿ ಆಪ್ಷನ್ಗಳನ್ನ ನೋಡ್ತಾ ಇದ್ದರೆ ಈ ವಾಕ್ಯಕ್ಕೆ ಸರಿ ಹೊಂದುವುದು 2 ಆಗುತ್ತೆ. ಏನಂತಂದರೆ, ಹಿ ಆಸ್ಕ್ಡ್ ಮೀ ಟು ಮ್ಯಾರಿ ಹಿಮ್ ಸಡನ್ಲಿ. ಔಟ್ ಆಫ್ ದ ಬ್ಲೂ ಅಂದರೆ ಸಡನ್ಲಿ, ಆವಾಗಿಂದ ಆವಾಗ. ಆಪ್ಷನ್ ಬಿ ಸರಿಯಾಗುತ್ತೆ. ನೆಕ್ಸ್ಟ್, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಈಚ್ ಆಫ್ ದ ಕ್ವಶನ್ಸ್ 80ರಿಂದ 82 ಕಂಟೆನ್ಸ್
ಅ ಸೆಂಟೆನ್ಸ್ ವಿತ್ ಬ್ಲ್ಯಾಂಕ್ ವಿಚ್ ಯು ಶುಡ್ ಫಿಲ್ ಇನ್ ದ ಅಪ್ರಾಪ್ರಿಯೇಟ್ ಆಲ್ಟರ್ನೇಟಿವ್. ಅಂದರೆ ಈ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಕೇಳಿದ್ದಾರೆ. ದಿಸ್ ಪರ್ಸನ್ ನೀಡ್ಸ್ ದ ಡ್ಯಾಶ್ ಆಫ್ ಸೈಕ್ಯಾಟ್ರಿಸ್ಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರವಾಗೋದು ಇಲ್ಲಿ ಆಪ್ಷನ್ ಎ ಸರಿಯಾಗುತ್ತೆ. ಕೌನ್ಸಿಲ್ ಅಂದರೆ ಇವಂಗೆ ಕೌನ್ಸಿಲ್ ಬೇಕು ಸೈಕ್ಯಾಟ್ರಿಸ್ಟ್ ಹತ್ರ ಅನ್ನೋದು ಸರಿಯಾದಂಥ ಉತ್ತರ. ಕೌನ್ಸಿಲ್ ಇಲ್ಲಿ ಸರಿ ಹೊಂದುತ್ತೆ. ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಡ್ಯಾಶ್ ದ ಪ್ಲೇನ್ ಈಸ್ ಟೇಕಿಂಗ್ ಆಫ್. ಸೊ ಡ್ಯಾಶ್ ದ ಪ್ಲೇನ್ ಈಸ್ ಟೇಕಿಂಗ್ ಆಫ್ ಬಿಟ್ಟ ಸ್ಥಳವನ್ನು ತುಂಬಿದಾಗ ಲುಕ್ ದ ಪ್ಲೇನ್ ಈಸ್ ಟೇಕಿಂಗ್ ಆಫ್ ಅನ್ನೋದು ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್, ಹೀಸ್ ಪೊಲಿಟಿಕಲ್ ಡ್ಯಾಶ್ ವಾಸ್ ಎಕ್ಸ್ಟ್ರಾಡಿನರಿ ಅಂತ ಕೇಳಿದರೆ. ಸೊ ಇಲ್ಲಿ ನೋಡಿ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗುತ್ತೆ. ಏನಂದರೆ ಈಸ್ ಪೊಲಿಟಿಕಲ್ ಫೋರ್ಸೈಟ್ ವಾಸ್ ಎಕ್ಸ್ಟ್ರಾಡಿನರಿ ಅನ್ನೋದು ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಲಾಗುತ್ತದೆ. ಐಟಮ್ಸ್ ಫ್ರಮ್ 83 to 85 ಕಂಟೇನ್ಸ್ ದ 4 ಸೆಟ್ಸ್ ಆಫ್ ಸ್ಪೆಲ್ಲಿಂಗ್. ಐಡೆಂಟಿಫೈ ದ ಕರೆಕ್ಟ್ ಸ್ಪೆಲ್ಲಿಂಗ್. ಅಂದರೆ ಕರೆಕ್ಟ್ ಆದ ಸರಿಯಾದ ಸ್ಪೆಲ್ಲಿಂಗನ್ನು ಗುರುತಿಸಿರಿ ಈ ಕೆಳಗಿನವುಗಳಲ್ಲಿ. ಸೊ ಎಕ್ಸಲರೇಷನ್, ಮೊದಲನೇದಾಗಿ ಎಕ್ಸಲರೇಷನ್ ಸರಿಯಾದದ್ದು ಆಪ್ಷನ್ ಡಿ ಸರಿಯಾಗಿದೆ ಇಲ್ಲಿ, ಎಕ್ಸಲರೇಷನ್ ಸ್ಪೆಲ್ಲಿಂಗ್. ನೆಕ್ಸ್ಟ್, ಇವುಗಳಲ್ಲಿ ಅಗ್ರೆಸಿವ್ ಅನ್ನುವಂಥದ್ರ ಸರಿಯಾದ ಸ್ಪೆಲ್ಲಿಂಗ್ ಯಾವುದು ಅಂತ ಕೇಳಿದರೆ. ಸೊ ಅಗ್ರೆಸಿವ್ದ ಸ್ಪೆಲ್ಲಿಂಗು ಆಪ್ಷನ್ ಬಿ ಸರಿಯಾಗುತ್ತೆ, ಅಗ್ರೆಸಿವ್ ಅನ್ನುವಂಥದ್ದು. ನೆಕ್ಸ್ಟ್, ಸೆಲೆಕ್ಟ್, ಇಲ್ಲಿ ಕೂಡ ಕರೆಕ್ಟ್ ಆದ ಇಮ್ಮಿನೆಂಟ್ ಅನ್ನುವಂಥದ್ರ ಸರಿಯಾದ ಉತ್ತರ, ಸರಿಯಾದ ಸ್ಪೆಲ್ಲಿಂಗನ್ನು ಹುಡುಕಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇಮ್ಮಿನೆಂಟ್ ಆಪ್ಷನ್ ಬಿ ಸರಿಯಾದ ಉತ್ತರವಾಗುತ್ತೆ ಸ್ಪೆಲ್ಲಿಂಗ್. ನೆಕ್ಸ್ಟ್, ಫ್ರಮ್ 86 to 88 there are designed to ಟೆಸ್ಟ್ ಯುವರ್ ಫ್ಯಾಮಿಲಿಯಾರಿಟಿ ವಿತ್ ಆರ್ಟಿಕಲ್ಸ್ ಡಾರ್ಕ್ ಅಂತ ಕರೆಕ್ಟ್ ಆಪ್ಷನ್ ಇಂದ. ಅಂದರೆ ಇದರಲ್ಲಿ ಬರ್ತಕ್ಕಂಥ ಆರ್ಟಿಕಲನ್ನು ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ. ಇಟ್ ವಾಸ್ ಡ್ಯಾಶ್ ಅಮೇಜಿಂಗ್ ವ್ಯೂ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬರ್ತಕ್ಕಂಥ ಆರ್ಟಿಕಲ್ ಯಾವುದಂದ್ರೆ ಇಟ್ ವಾಸ್ ಆ್ಯನ್ ಅಮೇಜಿಂಗ್ ವ್ಯೂ ಅಂತ ಕರೆಕ್ಟ್ ಆಗುತ್ತೆ. ಇಟ್ ವಾಸ್ ಆ್ಯನ್ ಅಮೇಜಿಂಗ್ ವ್ಯೂ ಸರಿಯಾಗಿ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್, ಐ ವಾಂಟ್ ಡ್ಯಾಶ್ ಐಸ್ ಕ್ಯೂಬ್ ಅನ್ನೋದು. ಸೊ ಇಲ್ಲಿ ಏನಂತಂದರೆ ಐ ವಾಂಟ್ ಅ ಐಸ್ ಕ್ಯೂಬ್ ಅನ್ನೋದು ಸರಿಯಾದ ಉತ್ತರವಾಗುತ್ತದೆ. ಸಾರಿ, ಐ ವಾಂಟ್ ಆ್ಯನ್ ಐಸ್ ಕ್ಯೂಬ್ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾಗುತ್ತೆ. ಡ್ಯಾಶ್ ಆರೆಂಜಸ್ ಆರ್ ಗ್ರೋನ್ ಇನ್ ನಾಗ್ಪುರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸರಿ ಹೊಂದತಕ್ಕಂಥದ್ದು ಆಪ್ಷನ್ ಡಿ, ನೋ ಆರ್ಟಿಕಲ್. ಆರೆಂಜಸ್ ಆರ್ ಗ್ರೋನ್ ಇನ್, ಇಲ್ಲಿ ಏನೂ ಬರೋಂಗಿಲ್ಲ. ಆರೆಂಜಸ್ ಆರ್ ಗ್ರೋನ್ ಇನ್ ನಾಗ್ಪುರ್ ಅನ್ನೋದು ಸರಿಯಾದ ವಾಕ್ಯವಾಗುತ್ತೆ. ನೆಕ್ಸ್ಟ್, ಕ್ವಶನ್ ನಂಬರ್ 89ರಿಂದ 91. ಹ್ಯಾವ್ ಆನ್ ಎಕ್ಸ್ಪ್ರೆಷನ್ ಈಚ್ ವಿಚ್ ಕ್ಯಾನ್ ಬಿ ರಿಪ್ಲೇಸ್ಡ್ ಬೈ ಸಿಂಗಲ್ ವರ್ಡ್. ಚೂಸ್ ದ ಅಪ್ರಾಪ್ರಿಯೇಟ್ ವರ್ಡ್ ಫ್ರಮ್ ದ ಅಮೇಜಿಂಗ್. ಅಂದರೆ ಒಂದು ವಾಕ್ಯ ಕೊಟ್ಟಿದ್ದಾರೆ. ಸೊ ಅದರ ಅರ್ಥನು ಒಂದೇ ಪದದಲ್ಲಿ ಹೇಳಬಹುದು. ಅದು ಯಾವ ರೀತಿಯಾದ ಪದ ಅಂತ ಗುರುತಿಸಿರಿ ಅಂತ ಕೇಳಿದರೆ. ಇಲ್ಲಿ ನೋಡಿ, ಥಿಂಗ್ಸ್ ದ್ಯಾಟ್ ಕ್ಯಾನ್ ಈಸಿಲಿ ಕ್ಯಾಚ್ ಫೈರ್. ಸೊ ಥಿಂಗ್ಸ್, ಯಾವ ಒಂದು ಸಾಮಾನು ಈಜಿಯಾಗಿ ಸುಡುತ್ತವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅವಕ್ಕೆ ಏನಂತ ಕರಿತೀವಿ ಅಂದರೆ ಇನ್ಫ್ಲೇಮೇಬಲ್ ಅಂತ ಕರಿತೀವಿ. ಆಪ್ಷನ್ ಎ ಸರಿಯಾಗಿದೆ ಇಲ್ಲಿ. ನೆಕ್ಸ್ಟ್, ಇನ್ಫ್ಲೇಮೇಬಲ್ ಅಂತ ಕರಿತೀವಿ. ಅ ಲಿಸ್ಟ್ ಆಫ್ ಆಲ್ ದ ಬುಕ್ಸ್ ಆ್ಯಂಡ್ ಆರ್ಟಿಕಲ್ಸ್ ಯೂಸ್ಡ್ ಇನ್ ಪೀಸ್ ಆಫ್ ರೈಟಿಂಗ್. ಅ ಲಿಸ್ಟ್ ಆಫ್ ಆಲ್ ಬುಕ್ಸ್ ಆ್ಯಂಡ್ ಆರ್ಟಿಕಲ್ಸ್ ಯೂಸ್ಡ್ ಇನ್ ಪೀಸ್ ಆಫ್ ರೈಟಿಂಗ್ ಅಂತ ಕೇಳಿದರೆ. ಸೊ ಒಂದು ಪೀಸ್ ಆಫ್ ರೈಟಿಂಗ್ ಬಗ್ಗೆ ಯೂಸ್ ಮಾಡ್ತಕ್ಕಂಥ ಬುಕ್ಸ್ಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಬಿಬ್ಲಿಯೋಗ್ರಫಿ ಅಂತ ಕರೆಯಲಾಗುತ್ತದೆ. ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್, ಎಕ್ಸ್ಪ್ರೆಸಿಂಗ್ ದ ಸಿಂಪತಿ ಆನ್ ಇಂಟೆನ್ಸ್ ಸಾರೋ ಕಾಸ್ಡ್ ಬೈ ದ ಡೆತ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಕಂಡೋಲೆನ್ಸ್ ಅಂತ ಕರೆಯಲಾಗುತ್ತದೆ. ಕಂಡೋಲೆನ್ಸ್ ಅದರ ರಿಪ್ಲೇಸ್ಮೆಂಟ್ ಆಗುತ್ತೆ. ಕ್ವೆಶ್ಚನ್ ನಂಬರ್ 92 to 93 ಆರ್ ಬೇಸ್ಡ್ ಆನ್ ದ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಪಾಸಿಟಿವ್, ಕಂಪೇರಿಟಿವ್ ಆ್ಯಂಡ್ ಸೂಪರ್ಲೇಟಿವ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಅಂತ ಒಂದು ಕಂಪೇರಿಟಿವ್ ಡಿಗ್ರಿಗಳಿದ್ದಾವೆ. ಸೊ ಅವುಗಳನ್ನ ಸರಿಯಾದ ಉತ್ತರದಿಂದ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಮೊದಲ ಹೇಳಿಕೆ ಕೃಷ್ಣರಾಜ ಒಡೆಯರ್ ವಾಸ್ ಒನ್ ಆಫ್ ದ ಡ್ಯಾಶ್ ಕಿಂಗ್ಸ್ ಆಫ್ ದ ಮೈಸೂರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕಂಪೇರ್ ಮಾಡಿ ಬರೆದಾಗ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ಸ್ ಆಫ್ ದ ಮೈಸೂರು ಅನ್ನೋದು ಸರಿಯಾದಂಥ ಉತ್ತರವಾಗುತ್ತೆ. ಕೃಷ್ಣರಾಜ ಒಡೆಯರ್. ಜೈಪುರ್ ಈಸ್ ಡ್ಯಾಶ್ ದೆನ್ ದ ಡೆಲ್ಲಿ ಅಂತ ಕೇಳಿದ್ದಾರೆ. ಸೊ ಈ ಕಂಪೇರ್ ಮಾಡಿ ಬರೆಯೋದರಲ್ಲಿ ಜೈಪುರ್ ಈಸ್ ಹಾಟರ್ ದೆನ್ ದ ಡೆಲ್ಲಿ. ಆಪ್ಷನ್ ಬಿ ಸರಿಯಾಗುತ್ತೆ. ನೆಕ್ಸ್ಟ್, ಇಲ್ಲಿ ಕೂಡ
ಚೂಸ್ ದ ಸಿನೋನೈಮ್ಸ್ ಫಾರ್ ದ ಗಿವನ್ ಅಂಡರ್ಲೈನ್ಡ್ ವರ್ಡ್ಸ್ ಅಂದರೆ ಸಮಾನಾರ್ಥಕ ಪದಗಳನ್ನು ಈ ಒಂದು ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ಗಳಿಗೆ ಹುಡುಕಿ ಬರೆಯಿರಿ ಅಂತ. ಟರ್ನ್ ಆಫ್ ದ ಲೈಟ್ಸ್ ಬಿಫೋರ್ ಯು ಲೀವ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಸ್ವಿಚ್ ಆಫ್ ಅನ್ನೋದು ಸರಿಯಾಗುತ್ತೆ. ಯಾಕಂದರೆ ಟರ್ನ್ ಆಫ್ ಅಂದರೆ ಬಂದ್ ಮಾಡಿ ಲೈಟ್ಗಳನ್ನ ಅನ್ನೋದು ಉತ್ತರವನ್ನು ಕೊಡುತ್ತದೆ. ದ ಸ್ಟ್ಯಾಚ್ಯೂ ಈಸ್ ಮೊಮೆಂಟೋ ಆಫ್ ದ ಅವರ್ ಟ್ರಿಪ್ ಟು ತಾಜ್ ಮಹಲ್ ಅಂತ ಕೇಳಿದ್ದಾರೆ. ದ ಸ್ಟ್ಯಾಚ್ಯೂ ಈಸ್ ಮೊಮೆಂಟೋದ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗುತ್ತೆ. ಏನು ಆರ್ಟಿಕಲ್ ಆಫ್ ದ ಮೆಮೊರಿ ಅಂದರೆ ಅದರಲ್ಲಿ ಕಂಡು ಬರ್ತಕ್ಕಂಥ ಒಂದು ಒಳ್ಳೆಯ ಮೆಮೊರಿ ಒಂದು ಮೆಮೆಂಟೋ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಟು ಆನ್ಸರ್ ದ 96 to 97 ವಿಚ್ ಎಂಟೋನಿಮ್ಸ್ ಅಂದರೆ ವಿರುದ್ಧಾರ್ಥಕ ಪದವನ್ನು ಗುರುತಿಸಿರಿ ಕೆಳಗಿನವುಗಳಲ್ಲಿ. ಈ ಒಂದು ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ಚಿಲ್ಡ್ರನ್ ಆರ್ ಸಮ್ಟೈಮ್ಸ್ ಡಿಸ್ಒಬಿಡಿಯಂಟ್. ಸೊ ಇಲ್ಲಿ ಡಿಸ್ಒಬಿಡಿಯಂಟ್ ಪದದ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂತಂದರೆ ಒಬಿಡಿಯಂಟ್ ಆಗುತ್ತೆ. ಸೊ ಒಬಿಡಿಯಂಟ್ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಕಂಟೆಂಟ್ ಪದದ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂತಂದರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಡಿಸ್ಕಂಟೆಂಟ್ ಅನ್ನುವುದು ಸರಿಯಾದ ಉತ್ತರವಾಗುತ್ತೆ, ವಿರುದ್ಧಾರ್ಥಕ ಪದ. ನೆಕ್ಸ್ಟ್ ಇಲ್ಲಿ ಏನು ಕೇಳಿದರೆ 98 to 100 ಡಿಸೈನ್ಡ್ ಟು ಟೆಸ್ಟ್ ಯುವರ್ ಎಬಿಲಿಟಿ ಟು ಯೂಸ್ ದ ರೈಟ್ ಪ್ರಿಫಿಕ್ಸ್ ಅಂದರೆ ಮುಂದೆ ಬರ್ತಕ್ಕಂಥ ಪ್ರಿಫಿಕ್ಸ್ಗಳನ್ನು ಹಾಕಿರಿ ಅಂತ ಕೇಳಿದರೆ. ಸೊ ಬ್ರಾಕೆಟ್ನಲ್ಲಿ ಇಲ್ಲಿ ನೋಡಿ ಪ್ರಿಫಿಕ್ಸ್ಗಳನ್ನ ಬಳಸಬೇಕು. ಹರ್ ಆ್ಯಟಿಟ್ಯೂಡ್ ಈಸ್ ಡ್ಯಾಶ್ ಫ್ರೆಂಡ್ಲಿ ಟುವರ್ಡ್ಸ್ ದ ಕಮ್ಯುನಿಟಿ. ಹರ್ ಆ್ಯಟಿಟ್ಯೂಡ್ ಈಸ್ ಅನ್ಫ್ರೆಂಡ್ಲಿ ಟುವರ್ಡ್ಸ್ ದ ಕಮ್ಯುನಿಟಿ ಅನ್ನೋದು ಇಲ್ಲಿ ಪ್ರಿಫಿಕ್ಸ್ನ ಬಳಸಿದರೆ ಸರಿ ಹೊಂದುತ್ತೆ. ನೆಕ್ಸ್ಟ್ ಈಸ್ ಬಿಹೇವಿಯರ್ ವಾಸ್ ಡ್ಯಾಶ್ ಗ್ರೇಸ್ಫುಲ್. ಸೊ ಇಲ್ಲಿ ಪ್ರಿಫಿಕ್ಸನ್ನು ಯಾವ್ದು ಬಳಸ್ಬೇಕಂದ್ರೆ ಡಿಸ್ಗ್ರೇಸ್ಫುಲ್ ಅನ್ನೋದು ಸರಿಯಾದಂಥ ಉತ್ತರವಾಗುತ್ತೆ. ನೆಕ್ಸ್ಟ್ ದ ನ್ಯೂ ಕೌಚ್ ಈಸ್ ಡ್ಯಾಶ್ ಕಂಫರ್ಟೇಬಲ್ ಅಂತ ಕೇಳಿದರೆ. ಸೊ ಇಲ್ಲಿ ಅನ್ಕಂಫರ್ಟೇಬಲ್ ಅನ್ನುವಂಥ ಪ್ರಿಫಿಕ್ಸನ್ನು ನಾವು ಬಳಸಿ ಬರೆಯೋದಾಗ ಸರಿಯಾದ ಹೊಂದಾಣಿಕೆ ಆಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ನಮ್ಮ ಪೇಪರ್ 2 ಮಾಡೆಲ್ ಕ್ವಶನ್ ಪೇಪರ್ ಮುಕ್ತಾಯಗೊಂಡಿದೆ. ಸೊ ಇದರ ಸೀರೀಸ್ ಏನಿದೆಯಲ್ಲ ಡೈಲಿ ಬರ್ತಾ ಇರುತ್ತೆ ನಮ್ಮ ಚಾನಲ್ದಲ್ಲಿ. ಪೇಪರ್ 1ಗೆ ಆಗಲಿ ಪೇಪರ್ 2ಗೆ ಸಂಬಂಧಪಟ್ಟಿದ್ದಾಗಲಿ ಡೈಲಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಹೊಸ ಬಂದಿರೋರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಕೊನೆವರೆಗೂ ನೋಡಿದ ಕೆಲವು ಧನ್ಯವಾದಗಳು. ಮತ್ತು ಡಿಸ್ಕ್ರಿಪ್ಷನ್ದಾಗ ಇರ್ತಕ್ಕಂಥ ನಮ್ಮ ಚಾನಲ್ ಇನ್ಸ್ಟಾ ಫೇಸ್ಬುಕ್ ಥ್ರೆಡ್ಸ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.